बिम्बः सैश्वर्यकान्तिप्रततः सदोदितः स्वभक्तसन्तापदुरिष्टहन्त रामावतारो हरिरीशचन्द्रमाः श्रीमत्सौभाग्यजननीं सौम्यलक्ष्मीं सनातनीं सर्वकामफलावाप्ति साधनैकसुखावहाम् अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्। ಶ್ರೀಮದ್ ರಾಮಾಯಣದ ಉತ್ತರಕಾಂಡದ ಕಥಾಭಾಗದಲ್ಲಿ ಅಗಸ್ತ್ಯ ಋಷಿಗಳು ರಾಮದೇವರ ಸಭೆಯಲ್ಲಿ ಲೋಕಕ್ಕೆ ಅತ್ಯಂತ ಸವಾಲಾಗಿ ನಿಂತಿರತಕ್ಕಂತಹ ರಾವಣನ ವೃತ್ತಾಂತವನ್ನು ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಯಾವನನ್ನು ಸಂಹಾರ ಮಾಡಲು ಜಗತ್ಪತಿಯಾದ ರಾಮದೇವರೇ ಬರಬೇಕಾಯಿತು. ಅಂತಹ ರಾವಣನ ಎಂಥ ಶೌರ್ಯ ಪರಾಕ್ರಮ ಇತ್ತು, ಅದರ ಬಗ್ಗೆ ನೀವು ಕೇಳ್ತಾ ಬಂದ. ಪ್ರಾಯ ರಾವಣ ಹುಟ್ಟಿದ್ದು ಋಷಿಕುಲದ, ಬೆಳೆದದ್ದು ರಾಕ್ಷಸರ ಸ್ವಭಾವವುಳ್ಳ ತಾಯಿಯ ಮಡಿದು ಕೇಕಸಿ. ತಾಯಿಯ ಬೋಧನೆಯಿಂದ ನೋಡಿ, ನಮ್ಮ ಕಣ್ಣಿದ್ದರಿಗೆ ಒಬ್ಬರು ಓಡಾಡೋರು ಸಮೃದ್ಧಿಯಿಂದ ತಮ್ಮ ಪ್ರಯತ್ನದಿಂದ ತಾವು ಮುಂದೆ ಬಂದು ಚೆನ್ನಾಗಿ ಓಡಾಡಿ ತಿಂದು ಉಂಡು ಆರಾಮಿರ್ತಾರ. ಅವ್ರನ್ನ ನೋಡಿ ನಾವು ಸಂತೋಷ ಪಡಬೇಕು. ನೋಡು ಅವ್ರು ಹೆಂಗೆ ತಿರುಗಾಡ್ತಾರೋ ನೋಡು ಮಕ್ಕಳು. ನಮಗಿಲ್ಲದೆ ಸಂಪತ್ತು ಅವ್ರಿಗೆ ಬಂತು ಅಂತ ಹೊಟ್ಟೆ ಕಿಚ್ಕೊಳ್ಳೋದು. ಇಷ್ಟೇ. ಇದಕ್ಕಿಂತ ಮುಂದೆ ಹೋಗೋದು, ಮಕ್ಕಳಿಗೆ ಹೇಳೋದು, ಆದಷ್ಟು ನೀವು ಅವ್ರ ಸಂಪತ್ತಿಯನ್ನು ಕಸ್ಕೊಂಡು ನಿಮ್ಮದೇ ಮಾಡ್ಕೊಳ್ಳಿ. ನೀವು ಕಲಿತು ಮುಂದೆ ಹೋಗ್ರಿ ಅಂತ ಹೇಳಂಗಿಲ್ಲ. ದುಷ್ಟ ಯಾವಾಗಲೂ ನೀವು ಪ್ರಯತ್ನ ಮಾಡಿ ನೀವು ಮುಂದೆ ಹೋಗು ಅಂತ ಹೇಳಬೇಕಿಲ್ಲ ಮಕ್ಕಳಿಗೆ. ಇಲ್ಲಿಲ್ಲ, ಅವ್ರನ್ನ ಹೆಂಗೆ ಕೆಳಗೆ ಹಾಕಬೇಕು, ಅವ್ರನ್ನ ಹೆಂಗೆ ದಬ್ಬಾಳಿಕೆ ಮಾಡಬೇಕು ಅಂತ ಈ ತಾಯಂದ್ರೊಳಗೆ ಎರಡು ಕೆಟ್ಟ ತಾಯಂದರು, ಒಳ್ಳೆ ತಾಯಿ ಕಥೆ ಬರ್ತಾರೆ. ಸುನೀತಿ ಸುರುಚಿ. ಹಂಗೆ ಇಲ್ಲಿಯೂ ಕೇಕಸಿ. ಕೇಕಸಿ ಯಾರಿಗೆ? ರಾಕ್ಷಸನ ಹೆಣ್ಮಗಳು. ಗಂಡ ಋಷಿ ವಿಶ್ರವಸ್ ಋಷಿ. ಅಂತಹ ಆ ಸ್ವಭಾವವುಳ್ಳ ತಾಯಿ ಮಗನಿಗೆ ಹೇಳ್ತಾಳೆ, ಆ ವಿಮಾನದಾಗ ಹೊಂಟಾನ ನಾವು ಕುಬೇರ, ಅವನಿಗೆ ಕೆಳಗೆ ಬೀಳಿಸಿ ಆ ವಿಮಾನ ವಶ ಮಾಡ್ಕೊ. ಮತ್ತು ಅವ್ನು ಯಾವ ಊರಾಗಿದ್ದಾನಲ್ಲ ಲಂಕಾ, ಅದನ್ನು ಯುದ್ಧ ಆಡಿ ಅವನು ಹೊರಗೆ ಹಾಕಿ ವಶ ಮಾಡ್ಕೊ. ನೋಡ್ರಿ, ಇಷ್ಟು ಅವು ಹೇಳಿದ್ರೆ ರಾವಣ ಅನ್ಬೇಕು, ಅವನು ನಮ್ಮ ಅಣ್ಣೆ ಇದ್ದಾನೆ ಬಿಡು. ಅವನು ಹುಡುಗ ಅನ್ಬೇಕು. ಹುಡುಗ ಅಂದ, ಅಲ್ಲ ಅಮ್ಮ, ಅವ ನಮ್ಮ ಅಣ್ಣವ. ಹೊರತಾಗಿದ್ರೆ ಏನಾಯ್ತು, ಅಣ್ಣೀರ ಅವನ್ನ ಸಂಪತ್ತಿ ಹೆಂಗೆ ಕಸ್ಕೊಳ್ಳಿ ಅಂತ ಅವ ಅಂತಾನೆ. ನೋಡುವ, ಆಸ್ತಿ ವಿಷಯ ಬಂದಾಗ ಅಣ್ಣಿಲ್ಲ ತಾಮೇಲ ಅಲ್ಲ ಒಂದೇ. ಅದ ಕಾರಣ ಹೆಂಗಾರ ಮಾಡಿ ಆ ಸಂಪತ್ತಿನ ಕಸ. ಇದು ದುಷ್ಟ ತಾಯಿ ಹೇಳ್ತಕ್ಕಂಥ. ಇದೇನಾಗಿ ಹೋಯ್ತು ಹೇಳಿ, ರಾವಣನ ವಿದ್ಯಾ ಬುದ್ಧಿ ಸಿದ್ಧಿ ಎಲ್ಲ ದುಷ್ಟತನಕ್ಕೆ ಉಪಯೋಗ ಬಿತ್ತು. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನೊಳಗೆ ಮಕ್ಕಳಿಗೆ ತಾಯಂದರಾದವರು ಇನ್ನೊಬ್ಬರ ಸಂಪತ್ತಿ ಮೇಲೆ ಕಣ್ಣು ಹಾಕಬೇಡ, ಇನ್ನೊಬ್ಬರ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡ, ಇನ್ನೊಬ್ಬರ ಉನ್ನತಿಯನ್ನು ಸಹನ ಮಾಡಿಕೊಂಡು ನೀನು ಅದರಂಗಾಗಲಿ ಪ್ರಯತ್ನ ಮಾಡು, ಇದೆಲ್ಲ ಹೇಳಬೇಕೋ ಇಲ್ಲ. ಅದು ಬಿಟ್ಟು ಬಡಿ ಬಡಿ ಕಡಿ ಅಂದರೆ ಆ ಮಕ್ಕಳು ಹಾಗೆ ಆಗ್ತಾವ. ಇವ ಅಂಥ ಕೆಟ್ಟ ವಾತಾವರಣದ ಬೆಳೆದ ಇವ ಯಾವುದೋ ರಾವಣ, ಕುಂಭಕರ್ಣ ಹಾಗೆ. ಹೀಗಾಗಿ ಏನಾಗಿ ಹೋಯಿತು, ಬ್ರಹ್ಮದೇವರಿಂದ ವರವನ್ನು ಪಡೆದ 10,000 ವರ್ಷ ಮಹಾ ತಪಸ್ಸನ್ನು ವರ ಪಡೆದ ಏನು ಬೇಕಾದ ವರ ಬೇಡಪ್ಪ ಅಂದ್ರೆ ಏನು ಬೇಡಬೇಕು, ನಾ ಜಗತ್ತಿನೊಳಗೆ ನನಗೆ ಒಟ್ಟ ಮರಣೇ ಬರಬಾರ್ದು, ಸಾಯಬಾರ್ದು.
ನಮಗೆ ಇಟ್ ಈಸ್ ಇಂಪಾಸಿಬಲ್. ಇದು ಹೆಸರೇ ಮರ್ತ್ಯಲೋಕ ಅಂತಾರೆ. ಮರ್ತ್ಯಲೋಕ ಅಂದರೆ ಏನು? ಇದು ಹುಟ್ಟಿದವರು ಸಾಯಬೇಕು. ಪ್ರತಿಯೊಬ್ಬರು ಜೀವರಾಶಿಗಳಿಗೆ ಹುಟ್ಟು ಸಾವು ಎರಡೂ. ಬೇರೆ ವರ ಕೇಳ, ಅದಕ್ಕೆ ಅವೇನು ವರ ಕೇಳಿದ, ನಾ ಯಾರಿಂದ ಸೋಲ್ಬಾರ್ದು, ಯಾರಿಂದ ಸೋಲ್ಬಾರ್ದು ಅಂತ ಅಂದ್ಕೊಳ್ಳೆ. ಆ ವರವನ್ನು ಕೊಡ್ದು. ತಂದೆಯಂದ್ರು, ನನ್ನ ಅನುಗ್ರಹದಿಂದ ನಿನ್ನನ್ನು ಜಗತ್ತಿನ ಯಾರೂ ಸೋಲಿಕ್ಕೆ ಸಿಕ್ಕಿಲ್ಲ. ಇದು ಸಾಕಾತ. ಈಗ ಮೊದಲನೇ ಅಟ್ಯಾಕ್ ಏನು ಮಾಡಿದ್ರು? ಕುಬೇರ ಮೇಲೆ ಮಾಡಿಬಿಟ್ಟು, ಅಣ್ಣನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು, ಕುಬೇರನ ಮೇಲೇ. ಒಬ್ಬ ಯಾವ ಅಪ್ಪಗೆ ಬಗ್ಗೆ ಆಗಿ ಬರ್ತಿದ್ದಿಲ್ಲ ಅಂತ ವಕೀಲಿಕೆ ಕಲ್ತು ಬಂದು ಮೊದಲನೇ ಕೇಸ್ ಅಪ್ಪನ ಮೇಲೆ ಹಾಕಿದ್ರು. ಮೊದಲನೇ ಪ್ರಯೋಗ ಅವನ ಮೇಲೆ. ಹಂಗೆ ಈ ನೀಚ ಅಣ್ಣನನ್ನು ಏನು ಮಾಡಿಬಿಟ್ಟ, ಹೋಗಿ ಹಾಕಿ ಉತ್ತರ ದಿಕ್ಕಿಗೆ ಕೈಯಾಗಿ ತೊಗೊಂಡ. ದಿಕ್ಪಾಲಕರೆಲ್ಲ ಅವರು. ಉತ್ತರ ದಿಕ್ಕಿಗೆ ಕುಬೇರ, ಪಶ್ಚಿಮ ದಿಕ್ಕಿಗೆ ವರುಣ, ದಕ್ಷಿಣ ದಿಕ್ಕಿಗೆ ಯಾರಮ್ಮ? ಯಮ. ಯಮದೇವರು ಜನವಾರ ಹಾಕುವ ದಿವಸ ಎರಡೂ ಕೈ ಮಾಡಿ ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚಕಾರ ಭೂತಾಧಿಪೋ ದತ್ತ ಕೃತಾನುಸಾರಿ ಕೃತಾಂತ ಏತತ್ ದಶಭಿರ್ಜಪಂತಿ. ದಕ್ಷಿಣ ದಿಕ್ಕಿ ಕೈ ಮಾಡಿ ಮ್ಯಾರು ಮಾಡಿ ಯಮ ನಿಹಂತ ಧರ್ಮರಾಜ ವೈವಸ್ವತ ಕಾನ ದಂಡಧರ ಏನು ಮಾಡುವ ಅಪಮೃತ್ಯು ನಮ್ಮನ್ನು ಪರಿಹಾರ ಮಾಡು. ಮೃತ್ಯು ಆಗೋದೇ ನ್ಯಾಚುರಲ್ ಡೆತ್ ಆಗ ಅಂತ, ಆಕ್ಸಿಡೆಂಟ್ ಡೆತ್ ಆಗೋದು ಬೇಡ. ನಾವೆಲ್ಲ ಯಮದೇವರಿಗೆ ಬೇಡ್ಕೋದೇನಂದ್ರೆ ನಮಗೆ ತಿಂದು ಉಂಡು ಸುಖವಾಗಿದ್ದು ಒಂದು ಸಾಯೋ ವಯಸ್ಸಿನಾಗ ಹೋಗಿ ಅಂತ. ನಡವರ್ಗೆ ಹೋಗೋದು ಬೇಡ. ಯಮದೇವರಿಗೆ ಅಂಥ ಯಮದೇವರು ದಕ್ಷಿಣ ದಿಕ್ಕು. ಇವು ಕ್ರಮೇಣ ಏನು ಮಾಡಿದ, ಉತ್ತರ ದಿಕ್ಕಿಗೆ ಹೋಗಿ ಕುಬೇರನ ಗೆದ್ದು ಅವನು ಒದ್ದು ನೋಡಿ, ಅಣ್ಣನ ಗೆದ್ದು ಒದ್ದು ಪುಷ್ಪಕ ವಿಮಾನ ಕಸ್ಕೊಂಡು ನಡೆ ಅಂದ್ರೆ ಕುಬೇರ ಏನು ಮಾಡಿದ್ರು ಅವನು ಸೋಲಿಸಕ್ಕಿಲ್ಲ. ಯಾಕಂದ್ರೆ ಅವ ಬಂದೇರು ವರ. ಮುಂದೆ ಅವ್ರಿಗೆ ಈ ಕಡೆ ಬಂದ ಅಲ್ಲೇ ವರ್ಣನ ಕಡೆ. ವರ್ಣದೇವರಂದರು, ಇವನ್ ಜೋಡಿ ಯುದ್ಧಾಣೆ ನಾ ಸೋಲೋದಕ್ಕಿಂತ ಏನಪ್ಪ ನಿನಗೇನು ಬೇಕು, ಜಯಪತ್ರ ಬೇಕಾ ತೊಗೊಂಡು ಅದ್ರ ಮೊದಲು ಅವನು ಯುದ್ಧ ಆಡಿದ ಸಾಕಷ್ಟು. ಆ ಯಮದೆ ವರ್ಣರು ಹಾದಿ ಒಳಗಿದ್ದು ಎಲ್ಲ ಋಷಿ ಮುನಿಗಳು ದೇವತೆಗಳ ಸ್ತ್ರೀಯರನ್ನು ಅಪಾರ ಮಾಡ್ತಿದ್ದ. ಇನ್ನು ಎಲ್ಲಿ ಬಂದ? ದಕ್ಷಿಣಕ್ಕೆ ಬಂದ ಯಮದೇವರ ಕಡೆ. ಯಮದೇವರು ತಂಡವನ್ನು ಹಿಡಿದು ಸಂಹಾರ ಮಾಡ್ಲಿಕ್ಕೆ ಬಂದರು. ಬ್ರಹ್ಮದೇವರು, ಯಮ ಈ ಸದ್ಯಕ್ಕೆ ಹೊರಗಾಡಿ ಇವನನ್ನು, ಇನ್ನೂ ಇದು ಸ್ವಲ್ಪ ಇದು ಟೈಮ್ ಅನ್ನಕ್ಕೆ ಬರೋಕ್ಕಂತ ಬೇಡ. ಇನ್ನು ಹಿಂದೂ ದೇವರ ಕಡೆ ಕೈಲಾಸ ಪರ್ವತಕ್ಕೆ ಹೋದ. ಮಹಾದೇವರ ಏನಿರೋದಲ್ಲ ಪರ್ವತ ಅಳಿಯಾಡ್ಸಕ್ಕಂತ ಮಹಾದೇವರು. ಆ ಪಾರ್ವತಿ ಅಳಿಯಾಡ್ಕಂತ ಏನಿದು ಪ್ರಳಯಕಾಲ ಭೂಕಂಪ ಆಯ್ತೋ ಏನಾಯ್ತು ಅದು ಏನಾಗಿಲ್ಲ. ದೈತ್ಯ ಬಂದಾನ, ಅವ್ನು ಎಷ್ಟು ಮೆತ್ತಾನೆ ಬೆಲ್ಲ ಅಂತ ಹಿಂಗೆ ಮಾಡ್ಲಿಕ್ಕಂತ ಮಹಾದೇವರು ಏನು ಮಾಡಿದ್ರು, ಒಂದು ಹೆಬ್ಬಟ್ಟವನ್ನು ಪರ್ವತ ಮೇಲೆ ಹಿಂಗೆ ಇಟ್ಟರು. ಆ ಪರ್ವತವನ್ನೇನು ಹಿಂಗೆ ಎತ್ತಲಿಕ್ಕೆ ಮಾಡ್ತಿದ್ದ ಪ್ರಯತ್ನ, ಜ್ಞಾನೇ ಹತ್ತದ ಅವನ ಮೈ ಮೇಲೆ ಬಿತ್ತು ಪರ್ವತ. ಒದರ್ಲಿಕ್ಕಂತ ಅವನ ಚೀರಾಟ ನೋಡಿ ಮಂದೆಲ್ಲ ಗಾಬರಾಗಿ ಓಡಿ ಹೋದರು. ರಾವಣ ಅಂದ್ರೆ ನೋಡ್ಲಿಕ್ಕೆ ಭಯಂಕರ, ಕೇಳಲಿಕ್ಕೆ ಭಯಂಕರ. ಗೊತ್ತಾಯ್ತು ಅವನು. ಮಹಾದೇವರು, ಸ್ವಾಮಿ ತಪ್ಪಾಯ್ತು ಕ್ಷಮಿಸ್ತೀವಿ ಬಿಟ್ಟರು. ಮತ್ತು ತಪಸ್ ಮಾಡಿಬಿಟ್ಟು ಅವನು ಕೂತು 1000 ವರ್ಷ. ಅವ ಮಹಾದೇವರು ಅವನ ಪರಾಕ್ರಮಕ್ಕೆ ಬರೋದು, ನಿನಗೆ ನಾನು ಅಜೇಯತ್ವ ವರ ಕೊಡ್ತೇನೆ. ನಂದೀಶ್ವರನನ್ನು ಅಪಮಾನ ಮಾಡಿ ಶಾಪ್ ತಗೊಂಡ. ಇದೆಲ್ಲ ಹಿಂದಿನ ಕಥೆನೇ. ಅಚ್ಚರ ಚಲೋ ಕಥೆ ಹೇಳ್ಬಿಟ್ಟು ಇಂಥ ಕಥೆ ಯಾಕೆ ಹೇಳಕತ್ತೆ? ಇದು ಯಾವ ಕಥೆ ಅಂದರೆ ಉತ್ತರಕಾಂಡದ ಒಳಗೆ ಇಂತಹ ಯಾಕೆ ಮೊನ್ನೆ ಹೇಳಿ ನಾನು. ತಪಸ್ಸು ಭಾಳ ದೊಡ್ಡದು. ತಪಸ್ಸಿನ ಫಲಾನು ಬರೋದು ಖಾತ್ರಿ. ಬ್ರಹ್ಮರುದ್ರಾದಿಗಳು ಒಲಿತಾರೆ.
ಕಷ್ಟಪಟ್ಟು ತಪಸ್ಸು ಮಾಡಿದ್ರೆ ಒಲಿತಾರೆ, ಏನು ಬೇಕಾದ ವರವನ್ನು ಕೊಡ್ತಾರೆ. ಆದರೆ ಸಿಕ್ಕಿರತಕ್ಕಂಥ ವರವನ್ನು ಮಿಸ್ಯೂಸ್ ಮಾಡಿಕೊಂಡವರು ಜಗತ್ತಿನ ಹೆಂಗೆ ಹಾಳಾಗಿ ಹೋಗ್ಯಾರ. ಅದೊಂದು ಕಥೆ ಬೇಕು. ಒಳ್ಳೆಯದನ್ನು ಮಾಡಿ ಹೆಂಗೆ ಮುಂದೆ ಬಂದ ರಾಮನ ಕಥೆ ಆಯ್ತು ನೋಡಿ. ನಿಮಗೆ ಕಡಿಮೆ ಅಂತ ಹೇಳ್ರಿ, ಅಪ್ಪ ಋಷಿ ಮಾಡಿದ ತಪಸ್ಸು, ಎಲ್ಲ ದಿಕ್ಕಿನ ಆಧಿಪತ್ಯ, ಕೋಟಿ ಕೋಟಿ ದೈತ್ಯರ ರಾಜ, 10 ತಲೆಗಳು, ಭಾರಿ ವಿದ್ಯಾ ಎಲ್ಲ ಇತ್ತು. ಆದರೆ ಕೆಟ್ಟ ಗುಣ ಏನಂದ್ರೆ ನನ್ನ ಮುಂದೆ ಇನ್ನೊಬ್ಬಾತ ತಲೆ ಎತ್ತಿ ತಿರುಗಾಡಬಾರ್ದು, ನನಗೇನು ಬೇಕು ಅದು ಬರಬೇಕು, ಅದು ಅವ್ರದೇ ಇರಲಿ ನಮ್ಮದೇ ಇರಲಿ, ಪ್ರಶ್ನೆ. ಇಂತಹ ಭಯಾನಕವಾದ ಸ್ವಾರ್ಥಪರವಾಗಿರ್ತಕ್ಕಂಥ ವ್ಯಕ್ತಿಗಳು ಚತುರ್ಮುಖ ಬ್ರಹ್ಮದೇವರು, ಪಂಚಾನನ ಯಾರು ರುದ್ರದೇವರು, ಇವರನ್ನೆಲ್ಲದು ವಲಸಿಕೊಂಡು ಏನು ಬೇಕಾದ ವರವನ್ನು ಕೊಡೋದು, ಏನು ಬೇಕಾದ ಜಿಗಿದಾಡಿದರು. ಇವರು ಜಗತ್ತಿನ ದೃಷ್ಟಿ ಒಳಗೆ ಯುಗ ಯುಗದ ತನಕ ಏನಾದಲ್ಲ ಇವರು ಖರಪಾತ್ರ. ನಮ್ಮನೆ ಮೊದಲೇ ಹೇಳಿ ನಾನು ಇಷ್ಟು ಮಹಾ 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 ಭಾರಿ ಕಾರ್ಯವನ್ನು ಮಾಡಿದವನ ಹೆಸರು ಯಾರಾದ್ರು ಇಟ್ಕೊಡಾರ? ರಾವಣ್ ರಾವ್, ರಾಮ್ ರಾಮ್ ಅಂತ ಇರ್ತಾರ, ರಾಮಾಚಾರ್, ರಾವಣಾಚಾರ್. ಹಂಗೆ ನೋಡಿದ್ರೆ ರಾವಣೇ ಆಚಾರ ಪೈಕಿ, ರಾಮ ಆಚಾರ ಪೈಕಿ ರಾಮನ ತಂದೆ ದಶರಥ, ಅವರಪ್ಪ ಅಜ, ಅವನ ತಂದೆ ರಘು, ಅವನ ತಂದೆ ದಿಲೀಪನ ತಂದೆ ಅನರಣ್ಯ, ಹಿಂಗೆಲ್ಲ ಹೋಗೋದು ಮನೆಯಾಗಿ ಇಕ್ಷ್ವಾಕು, ಮನು, ಅವ್ರು ಯಾರೋ ಆಚಾರ ಅಲ್ಲ, ಅದೇ ಪೌರೋಹಿತ್ಯ ಮಾಡಿಸಿಲ್ಲ, ವೇದ ಓದ್ತಿತ್ತು. ಇವ ಬ್ರಾಹ್ಮಣ ಮಧ್ಯಾಂಧ, ಇವ ರಾವಣ. ಅವರಪ್ಪ ಯಾರಪ್ಪ? ವಿಶ್ರವಸ್, ದೊಡ್ಡ ಋಷಿ ಶ್ರೀಕುಮಾರ್. ಅವನ ಅಪ್ಪ ಯಾರು? ಪುಲಸ್ತರ ಅಪ್ಪ ಯಾರು? ಚತುರ್ಮುಖ ಬ್ರಹ್ಮ, ದೊಡ್ಡ ಬ್ರಾಹ್ಮಣರು. ನೋಡಿ ಬ್ರಾಹ್ಮಣರ ವಂಶದೊಳಗೆ ಹುಟ್ಟಿ ಕೆಟ್ಟ ಕೆಲಸ ಮಾಡಿದರೆ ಲೋಕದೊಳಗೆ ಏನಾದರೂ ಒಬ್ಬರು ರಾವಣಾಚಾರ ಅಂತಾಗಬೇಕು. ಆದರೆ ರಾಮ ಕ್ಷತ್ರಿಯ ಕುಲದೊಳಗೆ ಹುಟ್ಟಿ ಅದ್ಭುತವಾದಂಥ ಸಾತ್ವಿಕ ಪರಾಕ್ರಮವನ್ನು ಮಾಡಿ ಜಗತ್ತಿಗೆ ಆದರ್ಶಪ್ರಾಯನಾಗಿ ತ್ಯಾಗದಿಂದ, ನೀತಿಯಿಂದ, ಶಕ್ತಿಯಿಂದ, ವಿದ್ಯೆಯಿಂದ, ಪರಾಕ್ರಮದಿಂದ, ದಾನಶೂರತನದಿಂದ, ಒಳ್ಳೆಯತನದಿಂದ, ಒಂದೇ ಎರಡೇ ರಾಮೋ ವಿಗ್ರಹವಾನ್ ಧರ್ಮ ರಾಮ ಸತ್ಯ ಪರಾಕ್ರಮ ರಕ್ಷಿತಾ ಸರ್ವಲೋಕಸ್ಯ ಸ್ವಜನಶ್ಚ ಚ ರಕ್ಷಿತ. ರಾಮನ ಗುಣ ಹೇಳ್ಯಾರಲ್ಲ, ಸಮುದ್ರ ಇವ ಗಂಭೀರ. ನೀವು ಕನ್ನಡ ಹೇಳೋ ಕಾರಣ ಇಲ್ಲ. ಧೈರ್ಯೇಣ ಹಿಮವಾನ್ ಇವ. ರಾಮ ಹೆಂಗಿದ್ದ? ಗಾಂಭೀರ್ಯ ಸಮುದ್ರದಂಗೆ, ಬೇರೆ ಒಳಗೆ ಪರ್ವತ ಹಿಮಾಲಯ. ಕಾಲಾಗ್ನಿ ಸದೃಶ ಕ್ರೋಧೆ, ಸಿಟ್ಟು ಬಂತು ದುಷ್ಟವೇನಂದ್ರೆ ಪ್ರಳಯ ಕಾಲದ ಅಗ್ನಿ. ಕ್ಷಮಯ ಪೃಥಿವೀ ಸಮಃ, ಕ್ಷಮ ಮಾಡೋದ್ರೊಳಗೆ ಪೃಥ್ವಿ ಅಂತ. ಸಮಸ್ಸಮ ವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪವಾನ್ ಸಾನುಕ್ರೋಧೋ ಜಿತಕ್ರೋಧೋ ಬ್ರಾಹ್ಮಣ ಪ್ರತಿಪೂಜಕ ದೀನಾನುಕಂಪಿ ಧರ್ಮಾತ್ಮ ನಿತ್ಯಂ ಪ್ರಗ್ರಹವಾನ್ ಶುಚಿ ರಕ್ಷಿತಾ ಸರ್ವಲೋಕಸ್ಯ ಸ್ವಜನಶ್ಚ ಚ ರಕ್ಷಿತ ರಕ್ಷಿತಾ ಸ್ವಶ್ಚ ಧರ್ಮಶ್ಚ ಧರ್ಮಶ್ಚ ಪರಿರಕ್ಷಿತ. ಏನು ವಾಲ್ಮೀಕಿ ರಾಮಾಯಣದ ರಾಮನ ಗುಣಗಳನ್ನು ಸಾನುಕ್ರೋಧ, ಚಿತಕ್ರೋಧ, ಬ್ರಾಹ್ಮಣ ಪ್ರತಿಪೂಜಕ, ದೀನಾನುಕಂಪಿ, ಧರ್ಮಜ್ಞ. ಆಮೇಲೆ ಹೆಂಗಿದ್ದ? ಶೀಲವೃದ್ಧೈ, ಜ್ಞಾನವೃದ್ಧೈ, ವಯೋವೃದ್ಧೈಶ್ಚ ಸಜ್ಜ. ಶೀಲವೃದ್ಧರು ಕ್ಯಾರೆಕ್ಟರ್ಫುಲ್, ಜ್ಞಾನವೃದ್ಧರು ನಾಲೆಜ್ಫುಲ್, ವಯೋವೃದ್ಧರು ಓಲ್ಡ್. ಅವ್ರು ಎಲ್ಲರ ಒಟ್ಟಿಗೆ ಶೀಲವೃದ್ಧೈ, ಜ್ಞಾನವೃದ್ಧೈ, ವಯೋವೃದ್ಧೈಶ್ಚ ಸಜ್ಜನೈ ಮೃದುಪೂರ್ವಂ ಪ್ರಭಾಷತೆ. ರಾಮ ಹೆಂಗಿದ್ದ ಅಂದ್ರೆ ಎಲ್ಲರಿಗೂ ತಾನೇ ಮಾತಾಡ್ತಿದ್ದ. ತಾನೇ ಮಾತಾಡ್ಸೋಕ್ಕಿಂತ ಅಂದರೆ ಮೃದುವಾಗಿ ಮಾತಾಡ. ಕೆಲವು ತಾವೇ ಮೊದಲು ಮಾತಾಡ್ತಾರೆ. ಏನ್ರಿ ಇದ್ದೀರೋ ಸತ್ಯ ಇದು ಮೊದಲು ಮಾತಾಡ್ತಾರೆ. ಹಂಗಿಲ್ಲ. ಹೆಂಗಿದ್ದವ? ಮೃದು ಭಾಷೆ, ಮಿತಭಾಷೆ, ಗುಣ ಕೋತ,
ಪ್ರಿಯಂ ವದ, ಸತ್ಯವಾನ್, ಧರ್ಮವಾನ್, ಜ್ಞಾನವಾನ್. ಏನು ರಾಮಾಯಣದ ರಾಮನ ಗುಣಗಳು. ಅದು ಅನುಕೋತ ಹೋದರೆ ಸಂತೋಷ. ನ ಸ್ಮರತ್ಯಪಕ, ತಾನು ಕೋಟಿ ಕೋಟಿ ಉಪಕಾರ ಮಾಡಿದರೂ ಎಂದೂ ಅವರಿಂದ ಸ್ತೋತ್ರ ಅಪೇಕ್ಷೆ ಮಾಡಂಗಿಲ್ಲ. ತನಗೆ ಯಾರಾದರೂ ಸಣ್ಣ ಉಪಕಾರ ಮಾಡಿದರೂ ಅದನ್ನು ಎಷ್ಟು ಹೊಗಳ್ತಾರೆ, ಅವ್ರು ಎಷ್ಟು ನೀವು ತಾವು ಮಾಡಿದ್ದೀನಿ ಹೇಳ್ಕೊಂಡು ಮಾಡ್ಯಾರ ಬಿಡ, ನಾವು ರೆಗಡ್ ಮಾಡಿನೋ ಅವ್ನು ಮಾಡ್ಯಾರ ಮಗ ಏನು ಮಾಡಿ, ನಾವು ಹೀಗೆ ಮಾಡ್ತೀವಿ. ಎಂದು ನಸ್ಮರ ತಪಕ, ರುಜು ಭಾಷೆ, ಸರಳ ಸ್ವಭಾವ, ಸತ್ಯ ಭಾಷೆ, ಸತ್ಯವಾದ ಮಾತಾಡ, ದೀನಾನುಕಂಪಿ, ಬಡವರ ಮೇಲೆ ಭಾರಿ ಪ್ರೀತಿ. ಇವೆಲ್ಲ ನಾವು ರಾಮಾಯಣದೊಳಗೆ ರಾಮನ ಗುಣ ಕೇಳ್ತೀವಿ. ಇದ್ರ ಪೈಕಿ ಒಂದರ ಗುಣ ಅವೇ ನೀವು ಅದಕ್ಕೆ ನೀವು ಆಚಾರ ಮತ್ತೊಂದು ರಾವಣಾಚಾರ ಋಷಿಗಳ ಮನೆತನ ನೀವು ಹೇಳಿದ್ದ ಆಗಾಗ ಒಂದರ ಗುಣ ಅವನಲ್ಲಿ ಅದಕ್ಕೆ ನಮ್ಮಲ್ಲಿ ನ್ಯಾಯ ಹೇಳ್ತಾರೆ. ಮನುಷ್ಯ ಭಾಳ ದೊಡ್ಡವಾಗೋದು ಬರೇ ಅವ್ವ ಅಪ್ಪನ ಕುಲ್ಲು ಮೇಲಲ್ಲ, ಅವನು ಕಾಣ, ಅವಕ್ಕೂ ನಾವು ಮಹತ್ವ ಕೊಟ್ಟಿರು. ಬರೇ ಅವ ಭರತ ರಾಮ ಬರೇ ತನ್ನ ಸ್ವಂತ ವ್ಯಕ್ತಿತ್ವದಿಂದ ಮುಂದೆ ಬರಬೇಕು. ತನ್ನ ಸ್ವಂತ ವ್ಯಕ್ತಿತ್ವದ ಮುಂದೆ ಬಂದ್ರೆ ಅವಾಗೇನಂತಾರೆ ರಾಮ ಅಂತಾರೆ. ಅಪ್ಪನ ಮೇಲೆ, ಅವನ ಮೇಲೆ, ಪಾವನ ಮೇಲೆ, ಆಸ್ತಿ ಮೇಲೆ, ಇದೊಂಥರ ಹಳ್ಳಿ ತಿಂಡಿ ಮೇಲೆ ನಗ ಹೊಡೆಯೋದು. ಅದು ಎಲ್ಲರೂ ಮಾಡೇ ಮಾಡ್ತಾರೆ, ಇವೇ ಮಾಡ್ತಾರೆ. ಸ್ವಂತ ವ್ಯಕ್ತಿತ್ವ ಬೇಕು ಏನ್ರಿ? ವ್ಯಕ್ತಿತ್ವ ನಮ್ಮ ಸ್ವಂತ ಪ್ರಯತ್ನ ಮಾಡ್ಕೋಬೇಕು. ವ್ಯಕ್ತಿತ್ವ ಅದಕ್ಕೆ ಯಾರೋ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿತ್ತು, ಅವಾಗ ಮುಂಬೈದಾಗ ಮತ್ತು ಮಾತು ಹಾಕ್ತೇನೆ ಅಂತೀನಿ, ಅವ್ರು ಬರ್ತಿದ್ದ. ವ್ಯಕ್ತಿತ್ವ ಮಾತೃತ್ವನೇ ಏತ್ನ, ವ್ಯಕ್ತಿತ್ವ ಸ್ವಂತ ಪರಾಕ್ರಮ. ಇವ್ರ ಮಗ ಇದ್ದಾನೆ ಹೊಂತು ಮಂದಿ ಫೋಟೋ ಒಂದು ಸಲ ಹಾಕ್ತಾರೆ, ದಿನಾನು ಹಾಕಂಗಿಲ್ಲ. ಆದ್ದರಿಂದ ಇಲ್ಲಿ ವಿಚಾರವನ್ನು ಹೇಳ್ತಾರೆ. ಆ ಶ್ರೇಷ್ಠವಾಗಿರತಕ್ಕಂಥ ರಾಮನ ಗುಣಗಳನ್ನು ನಾವು ಚಿಂತನೆ ಮಾಡಬೇಕು ರಾಮಾಯಣದೊಳಗೆ. ಏನ್ರಿ ನೋಡಿ ರಾಮ ಹೆಂಗಿದ್ದ. ಇನ್ನೊಮ್ಮೆ ನಾವು ರಾಮಾಯಣದ ಸಂದರ್ಭ ಬಂದಾಗ ರಾಮನ ಗುಣ ವಾಲ್ಮೀಕಿ ಮಾತನಾಡಿ ಕೇಳೋಣ. ಏನಂದ್ರೆ ಸಹಿ ರೂಪೋಪನ್ನಶ್ಚ ವೀರ್ಯವಾನ್ ಅನಸೂಯಕ, ಮಹಾಪರಾಕ್ರಮಿ ಇದ್ದ. ಅದು ಇನ್ನೊಬ್ಬರ ಪರಾಕ್ರಮ ನೋಡಿದ್ರೆ ಅಸೂಯ ಬರ್ತಿದ್ರು. ನಮ್ಗೆ ಹೆಂಗಿರ್ತದೆ, ನಾವು ಕ್ಷಣರಾಗಿರ್ತಿದ್ವಿ. ಇನ್ನೊಬ್ಬ ಯಾವ ನಮ್ಮ ಜೋಡಿ ಫಸ್ಟ್ ಕ್ಲಾಸ್ ಪಾಸ್ ಆದ ಶುರುವಾಯ್ತು, ಹೆಂಗಾದ. ತಾನು ಮಹಾನುಭಾವನಾಗಿ ಇನ್ನೊಬ್ಬರ ಉತ್ತಮ ಗುಣವನ್ನು ಸಂತೋಷಪಡ್ತಿದ್ದ. ಅದಕ್ಕೆ ಹೇಳ್ತಾರೆ. ಆಮೇಲೆ ಹೆಂಗಾದ ಪರಮಾತ್ಮ ರಾಮ ಅಂತ ಕೇಳಿದ್ರೆ, ಕೌಸಲ್ಯ ಯಥಾವರುಣೇನ ಸಹಿ ರೂಪೋಪನ್ನಶ್ಚ, ಉತ್ತಮ ರೂಪವುಳ್ಳವ, ವೀರ್ಯವುಳ್ಳವನು, ಅಸೂಯ ಇಲ್ಲ. ಭೂಮಾವು ಅನುಪಮ ಸೂನು ಸಚ ನಿತ್ಯಂ ಪ್ರಶಾಂತಾತ್ಮ, ಶಾಂತ ಸ್ವಭಾವ, ಮೃದು ಮಾತ ಮೊದಲ ಮಾತ, ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ನಾವು ಯಾರಾದರೂ ವ್ಯಂಗ್ಯವಾಗಿ ನೀನು ಬಾ ರಾಜಕುಮಾರ, ನಿಮ್ಗೇನದ, ನಾವು ಎದ್ದುಕೊಂಡು ನಾವು ದುಡಿಬೇಕಲ್ಲ ಹೊಟ್ಟೆ ಸಲ, ನೀವು ಆರಾಮವಾಗಿದ್ದ. ಹಿಂಗೆ ಅವ್ನು ಯಾರಾದರೂ ವ್ಯಂಗ್ಯವಾಗಿ ಅಂದರೂ ಕೂಡ ನೋತ್ತರಂ ಪ್ರತಿಪದ್ಯತೆ. ನನಗೆ ಯಾಕೆ ಅಂತೀವಿ ಅಂತ ತಿರುಗಿ ಅಂತಿದ್ದೀವಿ. ಕದಾಚಿತ್ ಉಪಕಾರೇಣ ಕೃತೇನೈಕೇನ ತುಷ್ಯತಿ. ಎಂದೋ ಸಣ್ಣ ಉಪಕಾರ ಮಾಡಿದ್ರೆ ಗಟ್ಟಿಯಾದಾಗ ಹೇಳೋದು, ನೀನು ನಂಗೆ ಉಪಕಾರ ಮಾಡಿದಪ್ಪ. ನ ಸ್ಮರತ್ ಅಪಕಾರಾಣ ಕಥಮಪ್ಯಾತ್ಮವತ್ತ. ಅವು ನೂರು ಅಪಕಾರ ಮಾಡಿದರೂ ಅದೆಂದೋ ಸ್ಮರಣ. ನೀವು ನನಗೆ ಹಿಂದಕ್ಕೆ ಹಂಗೆ ಮಾಡಿದರೆ ಹಿಂಗೆ ಮಾಡಿದ್ರಿ, ನಿಮ್ಮಿಂದ ನನಗೆ ಹೆಂಗಾಯಿತು ಹಿಂಗೆ. ನೋ ಶೀಲವೃದ್ಧೈ ಜ್ಞಾನವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೆ ಕಥೆಯನ್ನು ಅವ್ರ ಜೊತೆಗೆ ಯಾವಾಗಲೂ ಅನುಭವ ಕೇಳ್ತಿದ್ದಂತೆ. ವೃದ್ಧರು, ನೀವು ಸಣ್ಣಾಗಿದ್ದಾಗ ಹೆಂಗಿದ್ರಿ, ನಿಮ್ಮ ಅನುಭವ ಏನು, ನೀವು ಮುಂದೆ ಹೆಂಗೆ ಬಂದ್ರಿ, ಎಷ್ಟು ಓದಿದ್ರಿ, ನೀವು ಎಷ್ಟು ಪ್ರಯತ್ನ ಮಾಡಿರಿ, ಎಷ್ಟು ಸೇವಾ ಮಾಡಿದ್ರಿ, ದಯವಿಟ್ಟು ನಮಗೆ ಹೇಳ್ರಿ ಅಂತ ವೃದ್ಧರು ಭೇಟಿಯಾದಾಗ ನಾವು ಅವ್ರ ಜೋಡಿ ಎಲ್ಲ ಕೇಳ್ತಿರ್ಬೇಕು. ಜ್ಞಾನವೃದ್ಧರು, ವಯೋವೃದ್ಧರು. ನಾವು ನಮ್ಮ ಗುರುಗಳ ಜೊತೆಗೆ ಪ್ರವಾಸ ಮಾಡ್ತಿದ್ವಿ, ಬಾಂಬೆ ಟು ಬೆಂಗಳೂರು.
ನಾವೆಲ್ಲ ಹಾದಿ ಒಳಗೆ ಗುರುಗಳಿಗೆಲ್ಲ ಸತ್ಯ ಧ್ಯಾನ ಹೆಂಗೆ ಅಭ್ಯಾಸ ಮಾಡ್ತೀವಿ, ನೀವು ಹೆಂಗಿದ್ದೀರಿ? ಇಡೀ ಸಂಪೂರ್ಣ ಬೆಂಗಳೂರು ಬರ್ತಂಗ ಇದೆ ಅಂದ್ರೆ ಅವು ಅವರ ಅನುಭವದಿಂದ ಏನು ನಮ್ಗೆ ಗೊತ್ತಾಗ್ತದೆ ನೋಡಿ, ಅದು ನಮ್ಗೆ ಇಷ್ಟು ಇಂಪ್ರೆಸ್ ಆಗ್ತದಲ್ಲ. ಬುದ್ಧಿಮಾನ್ ನಾವು ಹೆಂಗಿದ್ದ, ಭಾರೀ ನಾಲೇಜ್ ಅವನು, ಮಧುರ ಭಾಷೆ ನೋಡಿ, ಬುದ್ಧಿವಂತ ಸ್ವಚ್ಛ ಮಧುರ ಭಾಷೆ, ಪೂರ್ವ ಭಾಷೆ ಪ್ರಿಯಂಬದ ವೀರ್ಯವಾನ್ ನಚ್ಚ. ತನ್ನ ಪರಾಕ್ರಮ ಇದ್ದರೂ ತನ್ನ ದುಬ್ಬ ತಾನೇ ಜಪ್ಸೋತಿದ್ದಿಲ್ಲ. ನಾ ಹೆಂಗಿದ್ದೀನಿ ನೋಡ್ರಿ, ಒಂದು ಬಾಣ ಬಿಟ್ಟು ಅಂದ್ರೆ 10 ಬಿದ್ದೋನೇ ಕೆಳಗೆ, ನೀವೇನು ತಲೆ ಮಾಡ್ತೀವಿ, ಹೆಣ ಇದ್ದಂಗಿದ್ದೀನಿ ಅಂದ್ರೆ ತನ್ನನ್ನು ಹೊಗಳಿಕೊಂಡು ಇನ್ನೊಬ್ಬರನ್ನ ಏನು ಮಾಡೋದು, ಹೇಳ್ಸೋದು. ಆದರೆ ರಾಮ ಹಂಗಲ್ಲ, ತನ್ನನ್ನು ಎಂದೂ ತಾನು ಬಣ್ಣಿಸಿಕೊಳ್ತಿದ್ದಿಲ್ಲ. ಮಹತ ನಚ ಅನೃತಕ ಕಥೋ ವಿದ್ವಾನ್ ನೋಡಿ, ಎಂದೂ ಸುಳ್ಳು ಮಾತಾಡ್ತಿದ್ದಿಲ್ಲ. ವೃದ್ಧಾನಾಂ ಪ್ರತಿಪೂಜಕ. ರಾಮ ಹೆಂಗಿದ್ದ, ಇದನ್ನು ಯಾಕೆ ಹೇಳಿದ್ದೀನಿ ಅಂದ್ರೆ ಆ ರಾವಣ ಮಹಿಮಾ ಕೇಳ ಸಾಕಾಗಿದ್ದೀನಿ, ಸ್ವಲ್ಪ ಶುದ್ಧಿ ಆಗ. ಅನುರಕ್ತ ಪ್ರಜಾಭಿಶ್ಚ, ಎಲ್ಲ ಪ್ರಜೆಗಳ ಮೇಲೆ ವಿಶ್ವಾಸ, ಪ್ರಜೆಗಳು ಇವನ ಮೇಲೆ ವಿಶ್ವಾಸ. ಸಾನುಕ್ರೋಧ ಕ್ರೋಶ, ದಯ ಇತ್ತು. ಜಿತಕ್ರೋಧ, ಸಿಟ್ಟು ಗೆದ್ದಿದ್ದಂತ ರಾಮ. ಸಿಟ್ಟು ನಮಗೂ ಬಂದೇ ಬರ್ತದೆ, ಗೆಲ್ಲಬೇಕು. ಸಿಟ್ಟು ಯಾವಾಗ ಗೆಲ್ತೀರಿ ಹೇಳಿ? ಸಿಟ್ಟು ಯಾವಾಗ ಗೆಲ್ಲಬೇಕು? 2 ಏಕಾದಶಿ ಬಂದಿರಬೇಕು, ಮುಂಜಾನೆ ಸಾಧನೆ ದ್ವಾದಶಿ ಇರಬೇಕು, ನಳ ಬಂದಿರಬಾರದು, ನಿಮ್ಮ ಮನೆಯಾಗ 2 ಕೊಳ ನೀರು ಇರಬೇಕು, ಯಾರೋ ಬಂದು ನೀರು ಬೇಕು, ನಾನೇ ಸಾಯಲಿಕ್ಕೆ ಅಂತಿದ್ದೆ. ಏಕಾದಶಿ ಮಾಡಿದ್ದಾರೆ, ಭಯಂಕರ ಸಂತಾಪ. ಯಾರು ಮುಂದೆ ಬರ್ತಾರೆ ಬೈಕೋದು ಕೂಡು, ನಮ್ಮ ಪರೀಕ್ಷೆ ಆಗೋದಿಲ್ಲೇ ಅಂದ್ರೆ. ನಾವು ತೊಂದರೆ ಒಳಗಿದ್ದಾಗ ಜನರು ಏನಾದರೂ ಕಾಟ ಕೊಡ್ಲಿಕ್ಕತ್ತಾಗ ನಾವು ಸುಮ್ಮನೆ ವರ್ತನೆ ಮಾಡೋದು ಶಾಂತ. ಎಲ್ಲ ಇದ್ದಾಗ ನಾವು ಸಿಟ್ಟು ಬರೋ ಪ್ರಸಂಗ ಇಲ್ಲ, ಸಿಟ್ಟೇ ಬರೋದು. ಸಿಟ್ಟು ಬರೋ ಪ್ರಸಂಗ ಇದ್ದಾಗ ಸಿಟ್ಟು ಬರಬಾರ್ದು. ರಾಜ ಬರಿತಾ ಇರ್ತಾರೆ ಗೀತಾಗತಿಯೊಳಗೆ. ಜಿತಕ್ರೋಧ ಅಂದ್ರೆ ಏನಂದ್ರೆ, ಸಿಟ್ಟು ಬರುವ ಪ್ರಸಂಗ ಇದ್ದರೂ ಸಿಟ್ಟಿಗೆ ಬರದೇ ಇರ್ತದೆ. ಒಬ್ಬರು ಪಾಪ ಭಾಳ ಹಲ್ಲು ನೋವಾಗಿರ್ತದೆ, ಮನೆಯೊಳಗೆ ರೊಕ್ಕ ಬಂದಿರಂಗಿಲ್ಲ, ಸಾಲ ಮುಳುಗಿರ್ತಾರೆ, ತ್ರಾಸಾಗಿರ್ತದೆ. ಅಂಥದ್ದು ನಾವು ಹೋಗಿ ನಾಳೆ ಪುರಾಣಕ್ಕೆ ಬರ್ತೀವಿ. ನಂದೇ ಪುರಾಣ ಸಾಧ್ಯ, ನಿನ್ನ ಪುರಾಣ ಏನೋ, ನಂದೇ ಸಾಧ್ಯ ಪುರಾಣ, ನನ್ನ ಪುರಾಣೇ ಭಾಳ ಆಗ್ಯದ. ಇದು ಸಿಟ್ಟಿಗೆ ಆಗಲಿ ಆಚಾರ್ಯ, ನೀವು ಮನಸ್ಸಾಗ ಬಂದು ಹೇಳಿದ್ರಿ, ನಾನು ಅವಶ್ಯವಾಗಿ ಪ್ರಯತ್ನ ಮಾಡಿ ಅದು ಬಿಟ್ಟು. ಇದು ನೋಡಿ ಯೋಗಾದ ಒಂದು ಪುರಾಣ, ನನ್ನ ಪುರಾಣ ಸಾಕಷ್ಟು ಆಗ್ಯದ ನೋಡಿ. ಇದು ಸಿಟ್ಟು, ಈ ಸಿಟ್ಟವನ ಮನುಷ್ಯ ಗೆಲ್ಲಬೇಕು. ಬ್ರಾಹ್ಮಣ ಪ್ರತಿಪೂಜಕ, ಬ್ರಾಹ್ಮಣರಂದ್ರೆ ಬ್ರಾಹ್ಮಣ ಜಾತಿಯಾಗಿ ಹುಟ್ಟಿದವ್ರು ಅಲ್ಲ, ಮತ್ತು ಬರೇ ಅವರಂಗೆ ಬ್ರಾಹ್ಮಣರೇ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಕಾಮಕ್ರೋಧವನ್ನು ಗೆದ್ದ ಬ್ರಾಹ್ಮಣರು. ನೀವು ಅವರನ್ನು ಪೂಜೆ ಮಾಡಲಿಕ್ಕಂತೆ ನಿಮಗೂ ಅವ್ರಂಗೆ ಮಳೆ ಬರ್ತದೆ. ದೀನಾನುಕಂಪಿ, ಮತ್ತು ದೀನರ ಮೇಲೆ ಅನುಕಂಪ, ಕರುಣ ಇರುತ್ತೆ. ಧರ್ಮಜ್ಞ, ಧರ್ಮಚಾತ್ರ. ನಿತ್ಯಂ ಪ್ರಗ್ರಹವಾನ್ ಶುಚಿ, ಅತ್ಯುತ್ತಮವಾದಂತಹ ಗುಣಗಳನ್ನೇ ಸ್ವೀಕಾರ ಮಾಡಿ. ಶುದ್ಧ ಆಗಿರೋದು, ಕುಲೋಚಿತ. ಇದರೊಳಗೆ ಸುಮಾರು 40-50 ಗುಣ ಹೇಳ್ಯಾರ ರಾಮ ವಾಲ್ಮೀಕಿ. ಕುಲೋಚಿತ ಮತಿ, ತನ್ನ ಕುಲಕ್ಕೆ ಅನುಗುಣವಾದಂಥ, ನಾ ಕ್ಷತ್ರಿಯ, ಕ್ಷತ್ರಿಯರಿಗೆ ಉಚಿತವಾದಂಥ ಪ್ರಜಾಪಾಲನ ಧರ್ಮ. ಸ್ವಧರ್ಮ ಬಹುಮನ್ಯತೆ, ತನ್ನ ಧರ್ಮದ ಬಗ್ಗೆ ಅಭಿಮಾನ. ಮನ್ಯತೆ ಪರಯಾ ಪ್ರೀತ್ಯ ಮಹತ್ವಜ್ಞ ಫಲಂಗತಃ, ಇನ್ನೊಬ್ಬರು ಒಳ್ಳೆಯ ಕಾರ್ಯವನ್ನು ಮಾಡಿದರು ಭಾಳ ಪ್ರೀತಿಯಿಂದ ನೀವು ಹೆಂಗೆ ಈ ಕೆಲಸ ಮಾಡಿ ನಮಗಿಷ್ಟು ಹೇಳ್ರಪ್ಪ ಅಂತಂದು. ನಾಶ್ಚೇಯಸಿ ರಥೋ ಎಷ್ಟು, ಯಾವುದರಿಂದ ಅಪಕೀರ್ತಿ ಬರ್ತದ ಅಲ್ಲಿ ಎಂದೋ ರಾಮ ಆಸಕ್ತನ. ಯಾವುದರಿಂದ ಹೆಸರು ಕೆಡ್ತದ, ನಮ್ಮ ಕುಲಕ್ಕೆ ಕೆಟ್ಟ ಮರ್ಯಾದೆ ಬರ್ತದೆ, ಅಲ್ಲಿ ಎಂದೆಂದೂ ಬುದ್ಧಿ ಮಾಡ್ತದೆ. ನಾವು ವಿರುದ್ಧ ಕಥಾ ರುಚಿ. ವಿರುದ್ಧ ಕಥಾ ರುಚಿ ಅಂದ್ರೆ ಕೆಲವು ಬೈತಿರ್ತಾರೆ, ನಿಂದ ಮಾಡಬೇಡ, ಅಲ್ಲಿ ಹೋಗಿ ಕೂತಗದಿ ಆಸ್ವಾದನೆ ಮಾಡ, ಚಂದ ಬೈರ್ಕತ್ತ. ಇನ್ನಷ್ಟೇ ಬೈ, ನಾನು ಹೇಳ್ತೀನಿ. ಎಲ್ಲಿಯಾದರೂ ಒಬ್ಬನ ಬೈಯೋದು, ಒಬ್ಬನ ತೆಗಳೋದು ಹೆಗಳೋದು ಹೆಂಗೆ ನಡೀತಂದ್ರೆ ನಾವು ವಿರುದ್ಧ ಕಥಾ, ಅದ್ರ ಬಗ್ಗೆ ನಾವು ಆಸಕ್ತಿ ಮಾಡ್ಬೋದು. ಇವನ್ ತಿಳ್ಕೊಡ್ರಿ,
ನಮ್ಮ ಮುಂದೆ ಯಾರು ಭಾಳ ಮಂದಿನ ಬೈತಿರ್ತಾರೆ, ನಮ್ಮನ್ನು ಬೈತಿರ್ತಾರೆ ಅವರು. ನೀವು ಎಂದೂ ಅಂಥ ಭಾಳ ಬೈಯವರಿಗೆ ಮಣಿ ಹಾಕಬಾರ್ದು. ನಿಮ್ಗೆ ಯಾರು ಬೇಡ ನಿಮ್ಮನ್ನು ಬೈತಿರ್ತಾರೆ. ಅಂತೀವಿ ನಮ್ಮವ ತಿಳ್ಕೊಬೇಡ್ರಿ, ಅವ್ರ ಮುಂದೆ ನಮ್ಮನ್ನು ಬೈತಿರ್ತಾರೆ. ಅದಕ್ಕೆ ಕಾರಣ ಜಗತ್ತಿನೊಳಗೆ ಈ ಬೈಯವರು ಶಾಡಿ ಹೇಳೋರು ನಮಗೆ ಅತ್ಯಂತ ಆಪ್ತರಂತ ಅನ್ನಿಸ್ತಾರೆ. ಇಲ್ಲ, ಅದು ಎಲ್ಲರಿಗೂ ಅನಾಪ್ತರೇ. ಅವರು ಉತ್ತರೋತ್ತರ ಯುಕ್ತಿನ ಉತ್ತಮವಾದಂಥ ಪ್ರಶ್ನೆ, ಅದಕ್ಕೆ ಉತ್ತರ ಅಂತಂದರೆ ಯುಕ್ತಿಗಳು. ಆ ಯುಕ್ತಿಗಳನ್ನು ಯಾರು ಯುಕ್ತಿಯುಕ್ತವಾಗಿ ಯಾರು ಮಾತಾಡ್ತಾರೋ ಅವರ ಬಗ್ಗೆ ಭಾಳ ಸಂತೋಷ. ಅರೋಗ ಇಷ್ಟ ಆಯ್ತು. ನಾವು ಹೆಂಗೆ ಅರೋಗ, ಯಾವ ರೋಗ ಇದ್ದಿದ್ದಲ್ಲ. ತರುಣನಾಗಿದ್ದ. ವಾಗ್ಮಿ, ಉತ್ತಮ ಮಾತುಗಾರ. ವಪುಷ್ಮಾನ್, ಸುಂದರ ದೇಹ. ದೇಶಕಾಲವಿತ್ತು, ಯಾವ ದೇಶದೊಳಗೆ ಯಾವ ಕಾಲದೊಳಗೆ ಏನು ಮಾತಾಡಬೇಕು ಗೊತ್ತಿತ್ತು. ಲೋಕೆ ಪೂರ್ಣಸಾರವಜ್ಞ, ಹೆಚ್ಚೇನು ಹೇಳೋರು. ಇವೊಬ್ಬಾತ ಅತ್ಯಂತ ಮಾಡೆಲ್ ಮ್ಯಾನ್. ಸಾಧುರೇಕೋ ವಿನಿರ್ಮಿತ ಸತು ಶ್ರೇಷ್ಠೇ ಗುಣೈರ್ಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜ ಬಹಿಶ್ಚರ ಇವ ಪ್ರಾಣ ಬಹು ಸರ್ವವಿದ್ಯಾ, ಎಲ್ಲ ವಿದ್ಯೆಗಳಿಂದ ಕೂಡಿದ್ದಂತೆ. ಸಾಂಗ ವೇದ ಓದಿದ್ದಂತ ನಾವು. ಆಮೇಲೆ ಶಸ್ತ್ರಜ್ಞ, ಅಸ್ತ್ರಜ್ಞ, ತಂದೆಗೆ ಭಾಳ ಬೇಕಾದವ, ಅಂತಮ್ಮಂದಿಗೆ ಭಾಳ ಬೇಕಾದವ, ಮಂಗಳವಾದಂಥ ಮಾತಾಡವ. ಸಾಧು, ಅಧೀನ, ಸತ್ಯವಾಕ್, ರುಜು, ವೃದ್ಧೈ ಅಭಿವಿನೀತಶ್ಚ, ವೃದ್ಧರ ಮುಂದೆ ತಲೆಬಾಗವ. ದ್ವಿಜಧರ್ಮ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡವ. ಧರ್ಮ ಕಾಮಾರ್ಥ ತತ್ವಜ್ಞ, ಧರ್ಮ ಅರ್ಥ ಕಾಮ ಅಂದರೆ ಏನು. ಸ್ಮೃತಿಮಾನ್, ಅತ್ಯುತ್ತಮವಾದಂಥ ಸ್ಮೃತಿಜ್ಞಾನವುಳ್ಳವ. ಪ್ರತಿಭಾನವಾನ್, ಲೌಕಿಕವಾದಂಥ ಕೆಲಸದೊಳಗೂ ಅತ್ಯಂತ ಕೃತಕಲ್ಪ. ವಿಶಾರದ, ನಿವೃತ್ತ, ಸೌನತಾಕಾರ, ಗುಪ್ತಮಂತಹ, ನೋಡಲಿಕ್ಕೆ ಸುಂದರ, ಅಷ್ಟೇ ಗುಪ್ತವಾದಂತಹ ವಿಷಯವನ್ನು ಹೇಳವ. ಅಮೋಘ ಕ್ರೋಧ, ಯಾವನ ಸಿಟ್ಟಿಗೆ ಬಂದರೆ ಕೆಲಸ ಆಗೇಬೇಕು, ಸಂತೋಷ ಆದರೆ ಕೆಲಸ ಆಗೇಬೇಕು. ತ್ಯಾಗ, ಸಂಯಮಕಾರ, ದೃಢಭಕ್ತಿ, ದೇವರಲ್ಲಿ ದೃಢವಾದ ಭಕ್ತಿ. ಸ್ಥಿರಪ್ರಜ್ಞ, ಗಟ್ಟಿಯಾದಂತಹ ಜ್ಞಾನ. ನಾಸದ್ಗ್ರಾಹಿ, ಕೆಟ್ಟದ್ದನ್ನು ಎಂದೂ ಸ್ವೀಕಾರ ಮಾಡದೇ ಇದ್ದವ. ದುರ್ವಚ, ಕೆಟ್ಟ ಮಾತಾಡದೇ ಇದ್ದವ. ನಿಸ್ತಂದ್ರಿ, ಆಲಸ್ಯಲ್ಲದೆ ಇದ್ದವ. ಅಪ್ರಮತ್ತಶ್ಚ, ಜಾಗೃತವೇ ಇದ್ದವ. ಸ್ವದೋಷ ಪರದೋಷ, ತನ್ನ ವೀಕ್ನೆಸ್ ಏನು ಇನ್ನೊಬ್ಬರು ವೀಕ್ನೆಸ್ ಎರಡು ಗೊತ್ತಿಲ್ಲ. ವ್ಯಕ್ತಿಗೆ ತನ್ನ ವೀಕ್ನೆಸ್ ಗೊತ್ತಿರಬೇಕು, ಇನ್ನೊಬ್ಬರ ವೀಕ್ನೆಸ್ಸು ಗೊತ್ತಿರಬೇಕು. ಆದರೆ ಹೇಳಬಾರ್ದು ಮಾತು, ಇದು ನಿಮ್ಮ ವೀಕ್ ಅಂತ ನೋಡಿ ತರಬಾರ್ದು, ಗೊತ್ತಷ್ಟೇ. ಒಬ್ಬರು ಮಾತು ಸಿಟ್ಟು ಬರ್ತಿರ್ತಾರೆ, ಅವ್ರ ವೀಕ್ನೆಸ್ಸು ಅವ್ರ ಮುಂದೆ ಹೇಳಬಾರ್ದು. ಅವ್ರ ಮುಂದೆ ನಾವು ಹಂಗಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಮುಂದೆ ಭಾಳ ಮಾತಾಡೋದು. ಮತ್ತು ನಿಮ್ಮ ಮುಂದೆ ಮಾತಾಡ್ಬೇಕಂತಂದ್ರೆ ನೀವು ಮೂವಿನ ಮೇಲೆ ಸಿಟ್ಟ ಏನು ಮಾತಾಡೋದು. ನೀವು ಸಿಟ್ಟು ಬೈಕ್ ಮತ್ತು ನಾವು ಸಿಟ್ಟಿ ಬರೋದು, ನನ್ನ ಮೇಲೆ ಸಿಟ್ಟಿ ಬರ್ತೀವಿ. ಅದಕ್ಕೆ ಎಂದೂ ಮಾತಾಡಬಾರ್ದು. ಆಮೇಲೆ ಕುದುರೆ ಮೇಲೆ ಇರೋದು, ಆನೆ ಮೇಲೆ ಇರೋದು, ರಥದ ಮೇಲೆ ಇರೋದು. ಧನುರ್ವೇದ, ಅಭಿಯಾತ, ಪ್ರಹರ್ತಾಚ, ಯುದ್ಧೊಳಗೆ. ಅಪ್ರಕೃಷ್ಯ, ಯಾರ ಕೈಯ ಸಿಗದೇ ಇದ್ದವ ಯುದ್ಧೊಳಗೆ. ಅನಸೂಯ, ಹೊಟ್ಟಿಗೆ ಸಿಲ್ಲದೆ ಇದ್ದವ. ಶಟ್ಟನ್ನು ಗೆದ್ದವ. ಸೊಕ್ಕಿಗೆ ಇಲ್ಲದೆ ಇದ್ದವ. ಮಾತ್ಸರಿ ಇಲ್ಲದೆ ಇದ್ದವ. ಇನ್ನೊಬ್ಬರಿಗೆ ಅಪಮಾನ ಮಾಡದೇ ಇದ್ದವ. ಎಲ್ಲ ಪ್ರಾಣಿಗಳನ್ನು ಕರುಣಾ ಮಾಡವ. ಕಾರವಶಾನುಗ, ಶ್ರೇಷ್ಠೇ ಗುಣಯುಕ್ತ ಪ್ರಜಾನಾಂ ಸಮ್ಮತಸ್ತಿಷು ಲೋಕೇಶು ವಸುಧಾಯ ಕ್ಷಮಾಗುಣೆ. ಬುದ್ಧಿಯೊಳಗೆ ಬೃಹಸ್ಪತಿ ಇದ್ದಂಗೆ, ಬೀದಿದೊಳಗೆ ಇಂದ್ರ ಇದ್ದಂಗೆ. ಏನ್ರಿ, ಸರ್ವ ಪ್ರಜಾಕೃತೆ ಪ್ರತಿಸಂಕಲ್ಪ ಪಿತು, ಜನರನ್ನು ತಂದೆಯಂತೆ ರಕ್ಷಣೆ ಮಾಡವ. ಗುಣಗಳಲ್ಲಿ ಅತ್ಯುತ್ತಮನಾದಂಥವ ಯಾರು? ಅವನೇ ರಾಮ. ರಾಮನ ಇಷ್ಟೆಲ್ಲ ಗುಣ ವಾಲ್ಮೀಕಿ. ಇದರೊಳಗಿಂದ ಒಂದನೇ ಚುನಾವಣಾ ರಾವಣಗದ. ಆದ್ದರಿಂದ ರಾವಣ ದೊಡ್ಡ ಕುಲದ ಒಳಗೆ ಹುಟ್ಟಿದರೂ ದೊಡ್ಡವರ ಮಗ, ಮೊಮ್ಮಗ, ಮರಿಮಗ, ಕಿರಿಮಗ, 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 ಏನಾದರೂ ಅವ ಅಂದಿಗೂ ದುಷ್ಟ, ಇಂದಿಗೂ ದುಷ್ಟ, ಮುಂದಿಗೂ ದುಷ್ಟ. ಯಾಕೆ ಹೇಳಿದ್ರೆ ಅತ್ಯುತ್ತಮವಾದಂತಹ ಅವನಿಗೆ ಯಾವುದೇ ಗುಣಗಳು ಇರಲಿಲ್ಲ ಅಂತ ಹೇಳಿ. ಇಂಥವ ರಾವಣ ಅವನು 4 ದಿಕ್ಕುಗಳ ಅಧಿಪತಿಯಾದಂಥ ಇಂದ್ರನೂ ಸೋಲಿಸಿಬಿಟ್ಟ. ಇಂದ್ರನು ಅವನ ಮೇಲೆ ವಜ್ರಾಯುಧವನ್ನು ಹಾಕಲಿಕ್ಕೆ ಬಂದ. ಏನು
ಇಂದ್ರ ರಾವಣನ ಮೇಲೆ ಭಾಳ ಪೀಡಾ ಮಾಡಿದ. ಅಷ್ಟೊತ್ತಿಗೆ ಅವ್ರ ಮಗ ಬಂದು, ಯಾರು ಮೇಘನಾದ, ರುದ್ರದೇವರು ಕೊಟ್ಟಿರತಕ್ಕಂಥ ವರದಿಂದ ತನ್ನ ಇಂದ್ರನ ಸೋಲಿಸ್ತಾನೆ. ಇಂದ್ರ ಜಿತ ಅಂತ ಆಗಿಬಿಟ್ಟ. ಬ್ರಹ್ಮದೇವರು ಹೇಳಿದರು, ಬಿಟ್ಬಿಡ ಇಂದ್ರನನ್ನು, ನೀ ಗೆದ್ದಿದ್ದೀನ ಮುಗಿದ್ಬೇಕು, ಅವನು ಕೊಲ್ಲಿಕ್ಕೆ ಶಕ್ಕಿಲ್ಲ, ಅವನು ದೇವತಾ ಇದ್ದಾನ, ಬಿಡಿಸ್ಬಿಟ್ರು. ಈ ಪ್ರಕಾರವಾಗಿ ಅವನು ಮಾಡಿದ. ವಿಭೀಷಣಸ್ತು ರಾಮಶ್ಚ ಪಾರ್ಶ್ವಸ್ಥೋ ವಾಕ್ಯಮಬ್ರವೀ ಆಶ್ಚರ್ಯಂ ಸ್ವಾದಿತೋ ಯತ್ತ ದೃಷ್ಟಂ ಪುರಾತನಂ ಅಗಸ್ತ್ಯಂ ತಬ್ರವೀತ್ ರಾಮ ಸತ್ಯಮೇತಶ್ಚಿತಂ ಮಯಾ. ಇಂದ್ರದೇವರು ಇಷ್ಟು ಮಹಾಪರಾಕ್ರಮಿಗಳಾಗಿದ್ದರು, ಏನು ಅವರು ಸೋತ್ರೆ ಹೆಂಗೆ? ದೇವತೆಗಳು ಅದು ಬ್ರಹ್ಮದೇವ್ರ ಕಾರಣ ಕೊಟ್ಟರು. ಒಮ್ಮೊಮ್ಮೆ ನಮ್ಮ ಹಿಂದಿನ ಪ್ರಾರಬ್ಧ ಕರ್ಮ ಕೆಟ್ಟಿತ್ತು ಅಂದರೆ ಇವತ್ತು ನಾವು ಚಲೋ ಇರ್ತೀವಿ, ಭಾಳ ನಗದೇ ಆಚಾರವಂತರು ಶೀಲವಂತರು ಇರ್ತೇವೆ ಅಂತ, ಆದರೆ ಹಿಡಿದ ಕೆಲಸ ಎಲ್ಲ ಕೆಡ್ತಿರ್ತಾರೆ. ಈ ಕಾಲದಾಗ ಆರಾಮೇ ಇರ್ತೀವಿ, ಇದೇ ಶುದ್ಧರಿರ್ತೀವಿ, ಆದರೂ ನಮಗೆ ಯಾಕೆ ಕೆಟ್ಟ ಆಗ್ತದೆ ಜೀವನದೊಳಗೆ? ಭಗವದ್ಗೀತಾ ಅಲ್ಲಿ ಮುಂಜಾನೆಗೂ ಹೇಳ್ತೀವಿ, ಸಂಧ್ಯಾನ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಗುಡಿಗೆ ಹೋಗ್ತೀವಿ, ಬ್ರಾಹ್ಮಣರಿಗೆ ಹೇಳ್ತೀವಿ, ಸಾಕಷ್ಟು ವೃತ ಮಾಡ್ತೀವಿ, ನಿಯಮ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಧರ್ಮ ಅಂತ ಬಡ್ಕೋತೀವಿ. ವಾದ್ಯ ಅಂದ್ರೆ ಧಾಬಳಿ ಅಂದ್ರೆ ವಾದ್ಯ, ಇವೆರಡೇ ಅಂತಿದ್ರು. ತುಳಸಿ ಕಟ್ಟಿದ್ರೆ ದೇವ್ರು ಕಟ್ಟಿದೆ, ಇದು ಬಿಟ್ಟು ಮೂಲೆ ಕಟ್ಟಿಲ್ಲೇ. ಇಷ್ಟೆಲ್ಲ ಪ್ರತಿನಿತ್ಯವಾಗಿ ಧರ್ಮ ಕರ್ಮವನ್ನು ಮಾಡತಕ್ಕಂಥವರಿಗೂ ದುಃಖ ಇದೆ ಮನೆಯೊಳಗೆ ಹೊರಗೆ. ಇದ್ಯಾಕೆ? ಅಷ್ಟೇ ಅಲ್ಲ, ಇವ್ರು ನೋಡಿ ಬಂದು ಅಂತಾರೆ, ಏನು ರೀ ಇಷ್ಟು ನೀವು ಧರ್ಮ ಕರ್ಮ ಮಾಡ್ತೀರಿ, ನೀವು ಹೀಗೆಲ್ಲ ಆಗ್ಯಾವ ನೋಡಿ, ನಾವು ಆರಾಮಾಗಿದ್ದೀವಿ, ಎಲ್ಲ ಬಿಟ್ಟು ದೇವರಂಡ ಪಿತೃದಂಡ ಇದ್ದೀವಿ, ಆರಾಮಿದ್ದೀವಿ ನಾವು ನೋಡಿ, ನೀವು ಇಷ್ಟು ಮಾಡ್ತೀವಿ ಏನು ಧರ್ಮ? ಹಿಂಗೆ ಮಂದಿಗೆ ಅಪಹಾಸ ಮಾಡೋ ಹಂಗೆ ಆಗಿಬಿಡ್ತಾವಮ್ಮ. ಹೀಗ್ಯಾಕೆ ನನಗೆ ಶಾಸ್ತ್ರ ಉತ್ತರ ಕೊಟ್ಟದೇ, ಉತ್ತರ ಕೊಡೋದು ನೀನು ಹೇಳಿದ. ನೀನು ಹೇಳಿದ್ದನ್ನು ಇವತ್ತು ನೀವು ಹೇಳಬೇಕಷ್ಟೆ. ನೀನೇನು ಹೇಳಿ ಉತ್ತರ ಕೊಟ್ಟಿನಪ್ಪ? ನಾವು ಇವತ್ತು ಬಹಳ ಸದಾಚಾರ ಸಂಪನ್ನರಾಗಿದ್ದರೂ ಕೂಡ, ಒಳ್ಳೆಯ ನಡತೆ ಉಳ್ಳವರಾಗಿದ್ದರೂ ಕೂಡ ನಮ್ಮ ದುಃಖಗಳು ರೋಗಗಳು ಯಾಕೆ ಬರ್ತಾವ ಮನೆಗೆ? ಕಾರಣ ಏನು? ಪ್ರಾರಬ್ಧ ಕರ್ಮ. ಏನು ಪ್ರಾರಬ್ಧ ಕರ್ಮ ರೀ? ಬಾಯಿ ತೆಗೆದು ಇದನ್ನು ಉತ್ತರ ಕೊಡ್ತೀರಿ ನೀವು. ಮತ್ತು ಇವೆಲ್ಲ ಪ್ರಾರಬ್ಧ ಕರ್ಮ ಅಂದರೆ ಮತ್ತು ನಾವೆಲ್ಲ ಮಾಡಿದ ಹೋಮ ಹವನ ಯಜ್ಞ ಯಾಗ ಜಪ ತಪ ದಾನ ದಕ್ಷಿಣ ವ್ಯರ್ಥನೆಲ್ಲ ನಿನ್ನ ಅದಕ್ಕೂ ಉತ್ತರ ಕೊಟ್ಟಿದ್ದೆ. ಏನು? ನಾವು ಮಾಡಿದ ಪಾಪಗಳು ಎರಡು ಥರ. ಒಂದು ಅನ್ಕ್ಯೂರೇಬಲ್, ಎಂದೂ ಹೋಗದೇ ಇದ್ದ ಪಾಪಗಳು ಕ್ಯೂರೇಬಲ್. ಈ ಬಟ್ಟಿಗೆ ಕ್ಯಾರದ ಎಣ್ಣೆ ಹಾಕಿರ್ತಾರೆ, ಕ್ಯಾರಿಂದ ಡಂಬರ್ ಹಚ್ಚಿರ್ತಾರೆ. ಅದು ನೀವು ಏನು ಸಾಬಾನು ಹಾಕಿರಿ, ಸಾಬಾನು ವಡೆ ಹಾಕಿರಿ, ಯಾವ ವಡೆ ಹಾಕಿದರೂ ಅಷ್ಟು ಭಾಗ ಬಿಟ್ಟು ಉಳ್ಕಿ ಬೆಳ ಬೆಳಗ್ಗೆ ಆಗ್ತದೆ, ಅದಷ್ಟೇ ಕಪ್ಪು ಉಳಿದೆ. ಇದಕ್ಕೆ ಇದು ಹೋಗ್ಲಿಕ್ಕೆ ಒಂದು ಉಪಾಯ, ಅಷ್ಟು ಭಾಗ ಕಟ್ ಮಾಡಿಬಿಡಿ, ತೋಟೆ ಮಾಡಿ. ನಾವು ಬಟ್ಟೆ ಉಳಿದಿರಬೇಕು, ಹೊಲಸು ಹೋಗಿರಬೇಕು. ಅದು ಪ್ರಾರಬ್ಧ ಕರ್ಮ ಅಂದರೆ ಏನು? ಭೋಗಾದೇವ ಕ್ಷಯ. ಅಂಥ ಪಾಪಗಳನ್ನು ನಾವು ಭೋಗಿಸೇ ತೀರಬೇಕು. ರಾಯರಂಥ ಮಹಾನುಭಾವ ಇವತ್ತು ಹೆಸರು ತೊಗೊಂಡ್ರೆ ಸಂತಾನ ಪ್ರದಕ್ಷಿಣೆ ಹಾಕಿದ್ರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ಉಪಾಟವಾದಿ ತತ್ವ ಶರೀರ ತತ್ವ ಸನೋಮ್ಯ ಏನು ಬೇಕಾದ ರಾಯರು ಕೊಡ್ತಾರೆ ಇವತ್ತು. ಅಂಥ ರಾಯರೇ ಸ್ವಯಂ ತಾವು ತಮ್ಮ ಜೀವಮಾನದೊಳಗೆ ಇಂಥ ದಾರಿದ್ರ್ಯವಂಥವರಿಗೆ ಇದ್ದ ಮನೆಯೊಳಗಿದ್ದು ಒಂದು 4-5 ಭಾಂಡಿನೂ ಕಳ್ತನಾಗಿ ಹೋದು, ಒಂದು 4-5 ಧೋತ್ರೂ ಹೋದು, ಹೆಂಡತಿ ಸೀರೆ ಹೋಯಿತು, ಹಾಳ ಮನೆ ಬಿತ್ತು, ಇರ್ಲಿಕ್ಕೆ ಜಾಗ ಇಲ್ಲ, ಉಳ್ಲಿಕ್ಕೆ ಅನ್ನಿಲ್ಲ, ಉಟ್ಕೊಳ್ಳಿಕ್ಕೆ ಬಟ್ಟೆ. ಇಂಥ ಸಂದರ್ಭ ಬಂದಾಗ ರಾಯರು ಯಾರನ್ನೂ ಬೇಡಲಿಲ್ಲ. ಮತ್ತು ಇದ್ದರೊಳಗೆ ಸ್ವಲ್ಪ ಏನಾಗಲೇ ಇದೆ, ಅವ್ರು ವಿದ್ವಾಂಸರಿದ್ದರು, ಯೋಗ್ಯರು, ಅವರಿಗೆ ಸೇವಾ ಮಾಡ್ತಾರೆ, ಹಾರ್ತಿದ್ದರು. ಈ ಮಧ್ಯೆ ಅವರಿಗೆ ಸನ್ಯಾಸ ದೀಕ್ಷಾ ಅವರಿಗೆ ಹೆಂಡತಿ
ಆಮೇಲೆ ಬಿದ್ದು ದೇವು ಆದ್ಲು ಸ್ವಾಮಿಗಳು ಬೆನ್ನ ಹತ್ತಿ ನೀವು ನಾ ಬ್ಯಾಡಂದ್ರು ಸ್ವಾಮಿ ಹಂಗಾದ ಮತ್ತೊಬ್ಬರಾಗಿದ್ರು ಆಯ್ತು ಹೇಳ ಈಗಲೇ ಏನಾಯ್ತು ನಾ ಸ್ವಾಮಿ ತನ ಬಿಡ್ತಾನೆ ಮತ್ತು ಬಾ ಎಷ್ಟೋ ಸ್ವಾಮಿಗಳು ತಿರುಗಾಡ್ದವ್ರ ಇವಾಗ ನಾಳೆ ಮಾತು ಮಕ್ಕಳು ಆಗಾಡ್ಕೊಂಡು ತಿರುಗಾಡ್ತಾರೆ ಕಲಿಯುಗ ಏನು ಸನ್ಯಾಸ ಧರ್ಮಂದ್ರೆ ಹೆಂಗೆ ತಿಳ್ಕೊಂಡು ಆಮೇಲೆ ಸನ್ಯಾಸ ದೀಕ್ಷಾ ತಗೊಂಡ್ಮೇಲೆ ಮುಂದೆ ಅವ್ರ ಕಾಮ ವಿಕಾರ ಆದರೆ ಪ್ರಾಣ ಆತ್ಮಹತ್ಯೆ ಮಾಡ್ಕೋಬೇಕು ಮತ್ತು ಪುನಃ ಅದಾಗಿ ತಿರುಗಾಡ್ತಿರ್ತಾವೆ ಅಲ್ಲೇ ಸಂಗೀತ ಕಚೇರಿ ಮಾಡ್ತಾವೆ ಕಲಿಯುಗ ಆದ್ರೆ ಹಂಗಲ್ಲ ರಾಯರು ದಾರಿದ್ರ್ಯ ಭೋಗ ಮಾಡಿದರು ಹೆಂಡತಿ ಹೋಗಿ ದೇವವಾದ ಮೇಲೆಯೂ ತಮ್ಮ ತಪಶಕ್ತಿಯಿಂದ ಪ್ರೋಕ್ಷಣ ಮಾಡಿ ಅವಳು ಪಿಶಾಚ ಜನ್ಮವನ್ನು ಉದ್ಧಾರ ಮಾಡಿ ಕಳಿಸ್ಬಿಟ್ಟು ಆದ್ರೆ ದಾರಿದ್ರ್ಯ ಮಾಡಿ ಭೋಗ ಮಾಡಿದ್ರು ಯಾಕೆ ಇದು ನಾನು ಭೋಗ ಮಾಡೇ ಕಳ್ಕೊಳ್ಳೋದು ಯೋಗದಿಂದ ಹೋಗುವುದಲ್ಲ ಇದು ಬರೀ ಗುಳಿಗೆ ಇಂಜೆಕ್ಷನ್ ರೋಗ ಅಲ್ಲ ಆಪರೇಷನೇ ಆಗಬೇಕು ಆ ಗಂಟು ತೆಗೆಯಬೇಕು ಹಂಗೆ ಭೋಗವನ್ನೇ ಅದನ್ನು ಗುರುಗಳು ಹೇಳ್ತಾರೆ ಇಲ್ಲೇನಾಯಿತು ಇಂದ್ರ ಅವನು ಅಹಲ್ಯಾದೇವಿಯನ್ನು ಬಲಾತ್ಕರಿಸಿದ್ದ ಬ್ರಹ್ಮದೇವರು ಹೇಳಿದರು ಯದ್ಯಪಿ ನಿನ್ನ ಹೇಳಿ ಉತ್ಸಾಹ ಕೊಟ್ಟಿನ ಅಪರೋಕ್ಷ ಜ್ಞಾನಿಗಳಿಗೆ ಯಾವ ಪಾಪದ ಏನು ಲೇಪಿಲ್ಲ ಆದರೆ ಲೋಕ ಶಿಕ್ಷಣಕ್ಕಾಗಿ ಇಂಥ ಕರ್ಮಗಳನ್ನು ನಾವು ಅಪ್ಪಿತಪ್ಪಿ ಮಾಡಿದ್ದೀವಿ ಅಂದರೆ ನಮ್ಮ ಜೀವನದೊಳಗೂ ಎಂದೆಂದೂ ಕೂಡ ಯಾವ ಪುಣ್ಯ ಕೆಲಸದಿಂದ ನಾಶವಾಗದೆ ಭೋಗದಿಂದ ಮಾತ್ರ ನಾಶವಾಗುವ ಕೆಲವು ಇರ್ತಾವ ನಾವು ಭೋಗ ಮಾಡಿ ಹೀಗೆ ಜ್ಞಾನಿಗಳು ಏನು ಮಾಡ್ತಾರೆ ಗೊತ್ತಂತೆ ಅವರು ದಾರಿದ್ರ್ಯ ಬಂದಾಗ ದೇವ್ರನ್ನ ಭಯಂಗಿಲ್ಲ ಮಂಚು ಮಾಡುವ ಪ್ರಾರಬ್ಧ ಅಂದ್ಬಿಡ್ತಾರೆ ಅವರು ಆ ವೇಳಕ್ಕೂ ಭಜನೆ ಹೆಚ್ಚು ಮಾಡ್ತಾರೆ ದಾರಿದ್ರ್ಯ ಹೋಗಲಿ ಇತ್ಯಾದಿ ಬೆಳ್ಕೊಂಡಿಲ್ಲ ನನಗೆ ಭೋಗ ಮಾಡೋದು ಮಾಡಿ ಇನ್ನು ಕೆಲವು ಲಕ್ಷ್ಮೀ ಸ್ತೋತ್ರ ಅನ್ನೋದರಿಂದ ಶ್ರೀಲಕ್ಷ್ಮಿ ವರಲಕ್ಷ್ಮಿ ಲಕ್ಷ್ಮಿಗಳ ಭಾಳ ಇದೆ ಆ ಲಕ್ಷ್ಮಿ ಹೆಸರು ಇಟ್ಕೊಂಡಾರಲ್ಲ ಆ ಲಕ್ಷ್ಮೀ ದೇವಿಯ ಉಪಾಸನದಿಂದ ಸಂಪತ್ತು ಬರ್ತದೆ ಆ ಮಂತ್ರಗಳು ಹೇಳ್ಯಾರಪ್ಪ ಏನು ಹೇಳ್ಯಾರಪ್ಪ ಯಶುಚಿ ಪ್ರಯತೋ ಭೂತ್ವ ಜುಹುಯಾದಾಜ್ಯಮನ್ವಃ ಶ್ರಿಯ ಪಂಚದಶರ್ಚಂಚ ಶ್ರೀಕಾಮಸ್ತತಂ ಜಪೇ ಈ 15 ಋಷಿಗಳಿಂದ ದಿನಾಲು ಪಾರಾಯಣವನ್ನು ಮಾಡಿ ಪ್ರತಿನಿತ್ಯವಾಗಿ ತುಪ್ಪದ ಆಹುತಿಯಿಂದ ಇವೆಲ್ಲ ಹೋಮ ಮಾಡಿದರೆ ಸಂಪತ್ತಿ ಬಂದೇ ಬರ್ತದೆ ನಮಗೆ ಸಾಧಕ. ಆದ್ದರಿಂದ ವಿಭೀಷಣಸ್ತು ರಾಮಶ್ಯ ಪಾರ್ಶ್ವಸ್ತು ವಾಕ್ಯಮಬ್ರವಿ. ಆವಾಗ ರಾಮನಿಷ್ಟೆಲ್ಲ ಅನ್ಯಾಯ ಮಾಡಿದರು ಜಗತ್ತಿನೊಳಗೆ. ಅವನನ್ನು ಸೋಲಿಸೋರು ಯಾರು ಹುಟ್ಟಲೇನೇನು, ಗಂಡು ಯಾವಿದ್ದಿದ್ರು ಅವಾಗೆಲ್ಲಿ ಯಾರಿಗೂ ಸೋಲಿಲ್ಲೇನು ಅಂತ ಕೇಳಿದ್ರೆ ಸೋತಾನ ಆ ಕಥೆ ಹೇಳ್ತಾರೆ. ರಾವಣ ಎಲ್ಲೆಲ್ಲಿ ಸೋತ, ಇದು ಗೆದ್ದದ್ದಾಯ್ತು. ಎಲ್ಲ 4 ದಿಕ್ಕೆ ಗೆದ್ದ, ಎಲ್ಲ ಪರಸ್ತ್ರೀಯರನ್ನು ಕೆಡಿಸಿಬಿಟ್ಟ, ಋಷಿ ಸ್ತ್ರೀಯರನ್ನು ಕೆಡಿಸಿಬಿಟ್ಟ, ದೇವತಾ ಸ್ತ್ರೀಯರು, ಗಂಧರ್ವ ಸ್ತ್ರೀಯರು ಎಲ್ಲರನ್ನು. ಕೊನೆಗೆ ಇವ ತನ್ನ ಸಭಾದಾಗ ಹೇಳ್ದ, ನಾ ಎಲ್ಲ ಕಡೆ ದಿಗ್ವಿಜಯ ಮಾಡಿ ಬಂದು 4 ದಿಕ್ ವಿಜಯ ಅಂತ. ದಿಕ್ ವಿಜಯ ಅಂದ್ರೆ ಏನು? 4 ದಿಕ್ಕಿನೊಳಗಿದ್ದ ಜನರನ್ನು ಗೆದ್ದು ಬಂದ. ಆಗ ರಾವಣಂದಂತ ನನ್ನ ಸಮಾನ ಯಾರಿದ್ದಾರೆ. ಆವಾಗ ಅಬ್ರುವಂದಾಕ್ಷತಪತಿಂ ಅಸನ್ನಿಧ್ಯಂ ಮಹೀಪತೆ ಶುದ್ವಾ ವಿಶ್ವವಸ ಪುತ್ರ ಪೌರಾಣಂ ಅರ್ಜುನಂ ಗತಂ. ಕಾರ್ತಿವೀರ್ಯಾರ್ಜುನ ಅಂತಿದ್ದಾನ, ನೀ ಅವನ ಜೊತೆಗೆ ಯುದ್ಧ ಆಡಿ ಗೆದ್ದಿ, ನೀ ಖರೆ ಗಂಡ. ಅದರೊಳಗೆ ಹೋಗೋ ನೋಡು, ಮತ್ತೆ ಎದ್ದೆ ಬಿಟ್ಟವ. ಅವ್ನು ಚಟಾನೇ ಇತ್ತು ಅವ್ನಿಗೆ. ಕೆಲವ್ರಿಗೆ ಹೆಂಗೆ ಊಟಕ್ಕಾದ್ರೆ ಎಕ್ದಮ್ ಎದ್ದು ಬಿಡ್ತಾನೆ ನೋಡ್ರಿ. ಅವಷ್ಟೇ ತಮ್ಮಿಗೆ ಒಂದು ಥಾಲಿ ಮಡಿ ಚೆನ್ನಾಗಿದ್ದೇ ಇರ್ತಾವ. ಯಾಸ್ ಹಂಗ ಎದ್ದೇ ಬಿಟ್ಟವ. ಎಲ್ಲೇ ಯುದ್ಧ ಆಡಲಿಕ್ಕೆ ಅವನು ಇಷ್ಟು ಸಾವಿರ ಸೈನ್ಯ. ಇಷ್ಟಾಮೇವ ವರಾಂ ನಾರೀಂ ಅವಗಾಹ್ಯ ದಶಾನನಃ. ಅವೇನು ಮಾಡಿದ, ನರ್ಮದಾ ದಂಡಿಗೆ ಹೋದ. ಅದ್ಭುತ ನದಿ,
ಆ ನದಿ ನೋಡಿ ಅವಾಗ ಸುಂದರ ಇನ್ನು ಸ್ವಲ್ಪ ಈಶಾಡೋಣ ಬರ್ಯೋ ಎಲ್ಲರೂ ಕಲ್ಲು ಈಶಾಡಿದೋ ಮಾಡಿ ಇದು ಶುದ್ಧ ಮಡಿ ಉಟ್ಕೊಂಡು ನನಗೆ ಯಾಕೋ ಮಹಾದೇವರ ಪೂಜೆ ಮಾಡ್ಬೇಕು ಅನ್ಸಿದೆ. ದಂಡಿ ಮೇಲೆ ತಯಾರು ಮಾಡಿರಲ್ಲ, 100 ಮಂದಿ ತಯಾರು ಮಾಡ್ಕೊಳ್ಳೋ ದೊಡ್ಡ ಉಸುಕಿನ ಇದು ಉಸುಕಿನ ಲಿಂಗ ಮಾಡಿದ, ಬಂಗಾರ ಲಿಂಗ ಎಲ್ಲ ಇದ್ದು ಅಲ್ಲಿ ಏಷ ರಶ್ಮಿ ಸಹಸ್ರೇಣ ಜಗತ ಕೃತ್ವೇ ಕಾಂಚನಂ ತೀಕ್ಷತಾಪಕರ ಸೂರ್ಯೋ ನಭತೆ ಮಧ್ಯಮ ಸ್ಥಿತ. ಆ ನರ್ಮದಾ ನೀರಿನೊಳಗೆ ಸ್ನಾನವನ್ನು ಮಾಡಿ ಶುದ್ಧ ಮಡಿಯಿಂದ ಬಂದು ಆವಾಗ ಏನು ಮಾಡಿದ, ಮಹಾದೇವರ ಪುಷ್ಪೋಪಹಾರಂ ಶನಕೈ ಕರಿಷ್ಯಾಮಿ ಕಪದ್ದಿನಃ. ಎಲ್ಲ ರಾಕ್ಷಸರು ಏನು ಮಾಡಿದರು, ಅವನ ಪೂಜಾಗೆ ತಯಾರು ಮಾಡಿದರು. ಹೂವು ಬುಟ್ಟಿ ಒಳಗಲ್ಲ, ಚೀಲದಾಗಲ್ಲ, ಹೂವಿನ ಪರ್ವತೆ ಬಂದುಬಿತ್ತ. ನಮ್ಮ ರಾವಣರು ಪೂಜೆ ಮಾಡ್ತಾರೆ, ಈ ಕಡೆ ಹೂವು ದೊಡ್ಡ ಲಿಂಗಗಳು ಪೂಜೆ ಮಾಡ್ಲಿಕ್ಕತ್ತ. ರಾವಣಂ ಪ್ರಾಂಜಲಿಮ್ಯಂತಂ ಅನ್ವಯು ಸರ್ವರಾಕ್ಷಸ. ಅವಾಗ ಏನಾಯಿತು, ಅವ್ನು ಯಾವ ದಂಡಿ ಮೇಲೆ ಕೂತು ಪೂಜಾ ಮಾಡ್ತಿದ್ದ, ನದಿ ಏರ್ಲಿಕ್ಕತ್ತ. ನದಿ ಬ್ಯಾಕ್ ವಾಟರ್ ಅಂತಾರಲ್ಲ, ಹಿಂದೆ ನೀರು ಬಂದು ರಾವಣ ಇಟ್ಟಿರ್ತಕ್ಕಂಥ ಲಿಂಗ ಇವೆಲ್ಲ ಹರ್ಕೊಂಡು ಹೋದು, ಹೂ ಹರ್ಕೊಂಡು ಹೋದು. ಪೂಜೆ ಮಾಡ್ತಕ್ಕಂಥ ರಾವಣ ಕೆಳಗೂ ನೀರು ಬಂತು. ಅವಂದ ನೋಡ್ರಿ ಏನಾಗ್ಯದ ನೋಡ್ರಿ, ನದಿಗೆ ಏನಾಗಿದೆ. ನರ್ಮದಾ ಪುಳಿನೇ ದತ್ತ ರಾಕ್ಷಸಿಂದ ಸದಾರುಣ ಪುಷ್ಪೋಪಹಾರಂ ಕುರುತೆ. ಪುಷ್ಪಾರ್ಚನೆ ಮಾಡೋ ವೇಳೆ ಹಿಂಗೆಲ್ಲ ಆದ ಕೂಡಲೇ ಅವಾಗ ಅವ್ರು ಹೋದರು. ಅಲ್ಲಿಂದ ಸ್ವಲ್ಪ ನದಿ ಮೇಲ್ಭಾಗದಲ್ಲಿ, ನದಿ ಎಲ್ಲಿಂದ ಬರ್ತಿರ್ತಾರೆ ಅಲ್ಲಿ ನೋಡ್ತಾರ, ಅಲ್ಲಿ ಅರ್ಧ ಯೋಜನ ಮಾತ್ರ ಅಂತೂ ಗತ್ವಾತೋ ನದಿ ಬಾವುಸ ಒಬ್ಬಾತ ಕಾರ್ತಿವೀರ್ಯಾರ್ಜುನ ಅಂತ. ಅವಾಗ ಈ ಕಡೆ 500 ಕೈ, ಈ ಕಡೆ 500 ಕೈ ಹಿಂಗೆ ಕೈ ಮಾಡಿದ ಅಂದ್ರೆ ಆಲಮಟ್ಟಿ ಡ್ಯಾಮದಕ್ಕಿಂತ ದೊಡ್ಡ ನೀರು ನಿಂತೆ ಅವ ಎಲ್ಲಿ ಅಂಥ ವಿಶಾಲ ಕಾರ್ತಿ. ಅವ ಪರಶುರಾಮ ದೇವರ ಶಿಷ್ಯವ ಏನ್ರಿ ಕಾರ್ತಿವೀರ್ಯಾರ್ಜುನ. ಅವನು ಆಟ ಆಡ್ಕತ್ತಿದ್ದ ತಮ್ಮೆಲ್ಲ ರಾಣಿಯರ ಒಟ್ಟಿಗೆ ನದಿಯೊಳಗೆ ಹಿಂಗೆ ಈಜಾಡ್ಕೋತ. ಅವನ ನದಿ ಅವನೇನಾಯ್ತಂದ್ರೆ ಆ ನೀರು ನಿಂತಾಗ ಈ ಕಡೆ ನೀರು ನಿಂತು ಬಿಡ್ತೀವಿ, ಬ್ಯಾಕ್ ವಾಟರ್. ಡ್ಯಾಮ್ ಕಟ್ಟಿದ ಕೂಡ ಹಿಂದಿನ ನೀರು ಮ್ಯಾಲೆ ಬರ್ತಾ ಇಲ್ಲ. ಈಗ ಆಲಮಟ್ಟಿ ಡ್ಯಾಮ್ ಅದ ಅಂತ ಹಿಂದಿನ ನೀರು ಉಳಿದದ. ಆ ನೀರು ಬಂದಾಗ ಹಿಂದಿನ ನೀರು ಏರ್ತದ. ಅದಕ್ಕೆ ಅವನ ಭಾವಗಳಿಂದ ನೀರು ಏರ್ಕೋತ ಹೊಂಟು ಹಿಂದೆ. ಅಲ್ಲಿ ರಾವಣ ಪೂಜೆ ಮಾಡ್ಕೊತೀವಿ. ನದಿ ಬಾವು ಸಹಸ್ರಿ ನಾವು ಹೋಗಿ ಹೇಳ್ದಂತ ಎಲ್ಲ ದೂತರು. ಸ್ವಾಮಿ ಅಲ್ಲಿ ಕಾರ್ತಿವೀರ್ಯಾರ್ಜುನ ಅಂತ ಇದ್ದಾನ, ಅವ ಭಾರೀ ಪರಾಕ್ರಮಿ. ಅವ ಹಿಂಗೆ 1000 ಕೈ ಹಿಂಗೆ ಮಾಡಿದ್ದರಿಂದ ನೀರು ನಿಂತು ಬಿಟ್ಟದ. ಆ ನೀರು ನಿಮ್ಮ ಹಿಂದೆ ಏರ್ಲಿಕ್ಕತ್ತದ ನದಿ. ಅದಕ್ಕೆ ಏನು ಮಾಡಬೇಕು? ಅವಾಗ ಹಿಂಗೆ ನನಗೂ ಅದೇ ಬೇಕಾಗಿದಂತ ಪೂಜೆ ಬಿಟ್ಬಿಟ್ಟವ. ನಡ್ರಿ ಯುದ್ಧಕ್ಕೆ ಹೋಗೋಣ. ಯುದ್ಧಶಕಾಲೋ ವಿಜ್ಞಾತಃ ಯಕ್ಷೀವಂ ಸ್ತ್ರೀಗತಂ ಚೈವ ಯುದ್ಧಮುತ್ಸರತೇನ ಬಾ. ಅವಾಗ ಯುದ್ಧೇ ಶ್ರದ್ಧಾ ಯದ್ಯಸ್ತಿ ಸ್ವಸ್ತಾತ ಸಮರೇರ್ಜುನ ಯದಿ ವಾ ಉತ್ತರಾರಾಜ್ಯಂ. ಅವಾಗ ಏನು ಮಾಡಿದ, ಆ ಹೆಣ್ಮಕ್ಳ ಜೋಡಿ ನೀನು ಆಟ ಆಡ್ತೀವೋ, ನನ್ನ ಕಡೆ ಬಾ ಹೇಳೋದು. ಏನು ಓದುತ್ತಾ ನೋಡೋದು. ರಾವಣಗೊಂದ ಯುದ್ಧ ಆಡ್ತೀಯ ಬಾ ಅಂತ ಹೇಳಿ ಏನು ಮಾಡಿದ, 1000 ಕೈಗಳಿಂದ ರಾವಣನನ್ನು ಹಿಡಿದು ಎದ್ದು ಬಿಟ್ಟು ಮ್ಯಾಲೆ ಹಿಂಗೆ ಮಲ್ಯ ಆಯ್ತದಂಗೆ ತೊಗೊಂಡು ಹೊಂಟ್ಬಿಟ್ಟವ. ಈ ರಾವಣ ನಿಂಗು ಇಲ್ಲದೆ ಗೊತ್ತೀವೋ ಭಂಗು ಹೂವಾಗಿ ಬಿಟ್ಟು ತೊಗೊಂಡು ಆಕಾಶ ಹೊಂಟ್ಬಿಟ್ಟವ. ಅವಾಗ ಉಪಾಸರ್ಪದ ಧದುರು ಮಾತ್ರ ನಿರಸಾದ ವಿಷ್ಣು ಸಹಸೋತ್ಪತ್ಯ ಜಗ್ರಾಹ ಗರುತ್ಮಾನಿವ ಪನ್ನಗಂ. ಹೆಂಗೆ ಗರುಡ ನಾಗವನ್ನು ತೊಗೊಂಡು ಆಕಾಶಾಗಿ ಏರ್ತಲ್ಲ, ಹಂಗೇನು ಮಾಡಿದ, ಈ ಕಡೆ 500 ಕೈಗಳಿಂದ ರಾವಣ ಹಿಡಿದು ಆಕಾಶಾಗಿ ಹಾರಿಬಿಟ್ಟ ಕಾರ್ತಿವೀರ್ಯಾರ್ಜುನ. ತಥೋರ್ಜುನೇನ ಕ್ರುದ್ಧೇನ ಸರ್ವ ಪ್ರಾಣೇನ ಸಾಗದ. ತನೆಯುವಂಥ ಯುದ್ಧ ಆಯಿತು. ಅದಕ್ಕಿಂತ ಯುದ್ಧ ಆಗಿತ್ತು. ಯುದ್ಧ ಆಗಿ ಕೊನೆಗೆ ರಾವಣನ ಕೆಳಗೆ ಬಿಡಿಸಿ ತೊಗೊಂಡು ಹೊಂಟವನನ್ನು. ಆವಾಗ ತನ್ನ ಪಟ್ಟಣಕ್ಕೆ ಹೋಗಿ ಆ ಕಾರ್ತಿ ಏನು ಮಾಡಿ ಗೊತ್ತಂದರೆ, ಅವನ ಮಗನ ಆಟ ತೊಟ್ಲಿತ್ತು. ತೊಟ್ಟಿನ ಗುಬ್ಬಿ ಚಟ ಕಟ್ತಲ್ಲ, ಹಂಗೆ ಕಟ್ಟಿದ ರಾವಣನ. ರಜಾಡಿದ್ದ ರಾವಣದ ಎಂಥೆಂಥ ಮಂದಿ ನಾವು ಸೋಸಿನು. ಇದೇನು ಬಂತು ಬಾಯಿತು ನೋಡಿ ನಗಲಿಕ್ಕಂದ್ರೆ ಇದೇನು ರೀ 10 ಮುಖದ್ದು
ಅವ್ನು 10 ಮುಖ ನಿಮಗೆ 1000 ಕೈಯ. ಆವಾಗ ರಾವಣ ನಾನು ಬಿಡೋ ಮಾರಾಯ, ನಿಂಗೆ ಅಪ್ಪನ ಮಾಡಬೇಡ, ಇಲ್ಲೇ ಸಾಗಿದೆ ನೀನು. ಆವಾಗ ರಾವಣನ ಹಿಡ್ಕೊಂಡು ಕೂತಾನ ಗೊತ್ತಾಯ್ತು. ಯಾರು? ಕಾರ್ತಿವೀರ್ಯ. ರಾವಣನ ಮುತ್ಯ ಇಲ್ಲ. ರಾವಣ ತಂದೆ ಯಾರು? ವಿಶ್ವವಾಸ. ಅವನ ಮಗ ಅಪ್ಪ ಪುಲಸ್ತ. ಅವ್ರು ಬಂದ್ರಂತಾರೆ ಪುಲಸ್ತ ಋಷಿಗಳು, ನನ್ನ ಮಗಮ್ಮನ ಹಿಡಿದಿರಪ್ಪ ಕಾರ್ತಿವೀರ್ಯ ಜನ ಬಿಟ್ಬಿಡು ಅವನು, ಅವ್ನು ತಪ್ಪು ಮಾಡ್ಯಾನ ನಿನಗೆ, ನೀ ಯುದ್ಧ ಆಟ ಆಡೋ ವೇಳಕ್ಕೆ ಅವ್ನು ಬಂದು ವಿಘ್ನ ಮಾಡ್ಯಾರ, ನಾ ಸರಿ ಕೇಳು ಬಿಟ್ಬಿಡೋದು. ಆಗಲೇ ಅಲಂತತೆ ಬಲಂ ಏನ ದಶಗ್ರೀವಸ್ತ್ವಯಾಜಿತ ಭಯಾತ್ ಯಶೋಪತಿಷ್ಠೇತ ನಿಸ್ಪಂದೋ ಸಾಗರನಿರು ಪುತ್ರಕಶ್ಚ ಪೀತಂ ನಾಮ ವಿಶ್ರಾವಿತಂ ತಯ. ಅದಕ್ಕೆ ನನ್ನ ಮೊಮ್ಮಗ ತಪ್ಪು ಮಾಡ್ಯಾನ ಬಿಟ್ಬಿಡೋದು. ಕೂಡಲೇ ಋಷಿಗಳೇ ಹೇಳ್ತಾರ ಅಂತ ಅವೇನು ಮಾಡಿದ. ಏನು ಹೋಗಂತೀಯೋ, ನಾನು ಮಹಾಪರಾಕ್ರಮಿ, ಇಬ್ಬರು ಯುದ್ಧ ಆಡಂಗಿಲ್ಲ, ಆಯಿತು ಇನ್ನೊಮ್ಮೆ ನನ್ನ ಸಾಧನೆ, ನೀ ಇಲ್ಲ ನಿನ್ನ ಸಾಧನೆ ನಾನು ಮಾಡೋಣ ಅಂತ ಸಂಧಾನ ಮಾಡ್ಕೊಂಡು ಬಿಟ್ಬಿಟ್ಟ. ನಾವಜ್ಞಾಹಿ ಪರೇ ಕಾರ್ಯ ಐಚ್ಛೆ ಛೇಯಾತ್ಮನ ತತಸ್ಥ ರಾಜ ಪಿಶಿತಾಶನಾನ. ಅವಾಗ ಪುಲಸ್ತೇನಾಪಿ ಸಂತ್ಯಕ್ತೋ ಲಜ್ಜಮಾನ ರಾವಣಂದಂತ ಇಷ್ಟು ನಾನು ಜಗತ್ತಿನೊಳಗೆ ಗೆದ್ದಾಗ ನಮ್ಮ ಮುತ್ಯ ಬಂದಿಲ್ಲ, ಸೋತಾಗ ಬಂದ ನಮ್ಮ ಮುತ್ಯ ಬೈದಂತವ. ಅಲ್ಲೋ ರಾವಣ, ನಿನ್ನ ಕಡೆಯಿಂದ ಆಗದೆ ಯುದ್ಧ ಯಾಕೆ ಆಡ್ತೀನಿ ಅಂತ ಬೈದ. ಅಲ್ಲೋ ಅಜ್ಜ, ಇಷ್ಟು ಮಂದಿನ ಗೆದ್ದಾಗ ನೀವು ಬರಲಿಲ್ಲ, ಸೋತಾಗ ಬರ್ಲಿಕ್ಕೆ ಹತ್ತಿಲ್ಲ. ಗೆದ್ದಾಗ ನಾಯಕ ಬರಬೇಕು, ಸೋತಾಗ ಬಂದಿರಂತೆ ಬಿಟ್ಟ ನೀನು ನಾವು ನೋಡ್ಕೊಂಡ. ಪಿತಾಮಹ ಮೋಚಯಿತ್ವ ದಶಗ್ರೀವಂ ಬ್ರಹ್ಮಲೋಕಮೋ ಹೋಗ್ಬಿಟ್ಟ. ಏವಂ ಸ ರಾವಣ ಪ್ರಾಪ್ತ ಕಾರ್ತಿವೀರ್ಯಾತ್ ಪ್ರಕರ್ಷಣಾತ್ ಏವಂ ಬಲಿಭ್ಯೋ ಬಲಿನಃ ಸಂತಿ ರಾಘವನಂದನ. ಕಥೆ ಹೇಳಿದರು, ಜಗತ್ತಿನೊಳಗೆ ನಾವು ನಮ್ಮ ಬುದ್ಧಿ, ನಮ್ಮ ವಿದ್ಯಾ, ನಮ್ಮ ಸಿದ್ಧಿ, ನಮ್ಮ ಬಲ, ನಮ್ಮ ಪರಾಕ್ರಮ ಅಂತ ನಮ್ಮ ಡೊಬ್ಬ ನಾವು ಚಪ್ಪಿಸೋಬಾರ್ದು. ನಮ್ಮ ಮಂದಿಗೆ ಹೇಳಿ ಸ್ವಾಗತ ನಾವು ಹೊರಗಂತ ಅನ್ನಬಾರ್ದು. ನಿನ್ನನ್ನು ನುಂಗು ಒಂದು ಜಗತ್ತಿನಾಗ ಭಾಳ ಮಂದಿ ಇರ್ತಾರೆ. ಎಂದೆಂದೂ ತನ್ನನ್ನು ತಾನು ಬಣ್ಣಿಸಿಕೊಳ್ಳ. ಯಾಕೆ ಹೇಳಿ, ನಮ್ಮನ್ನು ಮೀಸೋದು ವಿದ್ಯಾದೊಳಗೆ, ಬುದ್ಧಿ ಒಳಗೆ, ಸಿದ್ಧಿ ಒಳಗೆ, ರೂಪದ ಒಳಗೆ. ಜಗತ್ತಿನೊಳಗೆ ಲೋಕೈಕ ಸುಂದರಿಯರು ಯಾರು ಹೇಳ್ರಿ? ಅಪ್ಸರಾಸ್ತ್ರೀಯರು. ಅಪ್ಸರಾಸ್ತ್ರೀಯರು ಇಂದು ಲೋಕ. ಅವ್ರಿಗೆ ತಮ್ಮ ರೂಪದ ಭಾರಿ ಗರ್ವ, ನಮ್ಮಂಗೆ ಯಾರೂ ಇಲ್ಲ. ಅದಕ್ಕೆ ಬದ್ರಿನಾರಾಯಣ ದೇವರು ಬದ್ರಿ ಒಳಗೆ ತಪಸ್ಸು ಮಾಡ್ಕೊಟ್ಟು ಅವರನ್ನು ಕೆಡಿಸ್ಬೇಕಂತೀವಿ ತಮ್ಮ ರೂಪದಿಂದ. ಮುಂದೆ ಹಾಯ್ದರು, ಮುಂದೆ ಹಾಯ್ದರು, ಹಿಂದೆ ಹಾಯ್ದರು, ಹಾಡ ಹಾಡಿದರು, ಒಮ್ಮೆ ಅವ್ರು ಮೈ ಮುಟ್ಟಿದ್ರು, ಇದು ಮಾಡಿದ್ರು. ಆಮೇಲೆ ಹಿಂಗೆ ಕೂತ ಹಂಗೆ ಕೂತ ಆಮೇಲೆ ಹಾಡ ಹಚ್ಚಿದ್ರು, ಹೋಗಿರೋ ಬದಲಿದ್ರು, ತಂಪು ಗಾಳಿ ಬೀಸಿದ್ರು. ಕಾಮವನ್ನು ಉದ್ರೇಕ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದರು. ಜಪ್ಪನೆ ನಾವು ಕಡೆಗೆ ಸಂಜೆ ಆದ ತನಕ ಕುಣಿದ್ರು, ಹಾಯ್ದರು, ಕುಣೋದ್ರು, ಏನು ಮಾಡಿದ್ರು ಇವ್ನು ತಪಸ್ ಬಿಡಬಾರ್ದು ಅಂತ. ನಮ್ದು ನಡೆಯಂಗಿಲ್ಲ, ಇಲ್ಲಿ ನಮ್ಮ ಸರಕ ಮಾರೋದಿಲ್ಲ. ಹೊಂಟ್ರ ಪಾಪ, ಹೊಂಟ ಕೂಡ ನಾವು ಕಣ್ಣು ತಗೊಂಡು ನಡಿಕತ್ತ. ಸರಾಸ್ತ್ರೀರೇ ಹೊಂಟ್ರ ಯಾಕ ನಾ ತುಂಗಿದ್ದೆ ನಿಮ್ದು ಹಂಗೆ ಹೋಗ್ಬೇಡ್ರಿ ಪಾಪ ದೊಡ್ಕೊಂಡ್ರಿ, ಸ್ವಲ್ಪ ಪಾನಕ ಕೊಡೋದು. ಅವ್ರು ದೂತ್ರಿಗೆ ಹೇಳಿದ್ರು, ಕೊಡಪ್ಪ ಕೆಲವು ಭಾಳ ಕುಡ್ದಾವ ಕೊಡೋ, ಹಂಗೆ ಹೋಗಬೇಡ್ರಿ, ಸ್ವಲ್ಪ ಆಹೇರ್ ತೊಗೊಂಡು ಹೋದ. ಆಹೇರ್ ನೀವು ಕೊಡ್ತಾನೆ ಆಹೇರ್ ಅಂತಂದ್ರೆ ಬದ್ರಿನಾರಾಯಣ ತನ್ನ ತೊಡೆ ತಿಕ್ಬಿಟ್ಟಂತ. ಹಿಂಗೆ ತೊಡೆ ತಿಕ್ಕಿದ್ರೆ 100 ಮಂದಿ ಅಪ್ಸರಾಸ್ತ್ರೀ ಹೊರಗೆ ಬಂದರು. ಹಾಗೆ ಮುಂದೆ ನಿಂತಾಗ ಉರ್ವಶಿ, ಅವಳ ಅದ್ಭುತ ರೂಪ, ಮೈಬಣ್ಣ, ಅವಳ ವೈಯಾರಿತನ, ಅವಳ ಕಣ್ಣು, ಅವಳ ಮೂಗು, ಅವಳ ಗಲ್ಲ, ಅವಳ ಮತ್ತೆ ಎಲ್ಲ ನೋಡಿ ಈ ಅಪ್ಸರಾಸ್ತ್ರೀ ಈಕಿ ಮುಂದೆ ನಾವು ಕಾಗಿದ ಹಂಗಂದ್ಬಿಟ್ಟು. ನಮ್ಮದೇನು ತಲೆ ರೂಪ, ಆ ಅಪ್ಸರಾಸ್ತ್ರೀ ರೂಪದ ಎದುರಿಗೆ, ಈ ಉರ್ವಶಿ ರೂಪದ ಎದುರಿಗೆ ಹೇಳ್ದಂತ ನಕ್ಕೋತ, ನನ್ನನ್ನು ಮೋಹ ಮಾಡಿಗೆ ಬಂದಿರಿ ನೀವು ಇಲ್ಲೇ, ನಿಮ್ಮಂಥ 10 ಮಂದಿ ನನಗೆ ಕಿಸೆ ಹೋಗಿದಾರಂತ ಕಿಸೆಯಲ್ಲಿ ಅಂತ ಕಾಣ್ತಾರೆ. ಹಿಂಗೆ ತೊಡದ್ರೆ ಅವನು ನಜ್ಜಿತ್ರ ಆದ್ರಂತ. ಈ ಜಗತ್ತಿನೊಳಗೆ ನಾವು ಎಂದೆಂದು ನಮ್ಮತನ, ನಮ್ಮ ವಿದ್ಯಾ, ನಮ್ಮ ಬುದ್ಧಿ ಸಂತೋಷ ಪಡ್ರಿ ಎಲ್ಲರೂ. ನನ್ನಂಗೆ ಯಾವಿದ್ದ, ನನ್ನಂಗೆ ಯಾವಿದ್ದ ಎಂದು ಅನ್ನಬಾರ್ದು. ನಿನ್ನಂಗೆ ಭಾಳ ಮಂದಿ ಇರ್ತಾರೆ. ನೀ ಮನೆಯಾಗ ಕೂತ್ ಬರೀ ಅಂತಿರ್ತಿ, ಹೊರಗೆ ಹೋಗಿ ನೋಡು ಗೊತ್ತಾಗ. ಎಷ್ಟೋ ಸಲ ಸಂಸ್ಕೃತ ಒಳಗೆ, ಇಂಗ್ಲೀಷ್ ಒಳಗೆ, ಗಣಿತ ಒಳಗೆ,
ಪರಾಕ್ರಮ ಒಳಗೆ, ಯುದ್ಧದ ಒಳಗೆ ಅಷ್ಟೆಷ್ಟು ಮಂದಿ ಇರ್ತಾರೆ. ಅದಕ್ಕೆ ನೋಡ್ರಿ, ಜಗತ್ತಿನೊಳಗೆ ನಾವು ಇನ್ನೊಬ್ಬರ ಗುಣಗಳನ್ನು ಕಾಣಬೇಕಂದ್ರೆ ಮೊದಲು ಮನೆ ಬಿಟ್ಟು ಹೊರಗೆ ಬರಬೇಕು. ಇವೆಲ್ಲ ಅದೇ ಊರ ಅದೇ ಹಳ್ಳಿಯಾಗಿ ಕೂತಿರ್ತಾವೆ. ನಮ್ಮ ಸಮಾನ ಯಾರಿಲ್ಲ. ನಮ್ಮ ಊರಾಗ ಯಾವಿದ್ದಾನೆ ಯಾವ ಬರಲಿಕ್ಕೆ ಊರಾಗ ಇರೋದೇ ಒಂದು 8 ಮಂದಿ ಇರ್ತಾವೆ. ಎಷ್ಟು ಸಂಚರತೆ ದೇಶ ಎಷ್ಟು ಸೇವೇತ ಪಂಡಿತ ತಸ್ಯ ವಿಸ್ತಾರಿತ ಬುದ್ಧಿ ತೈರೋವೆಂದರಿಹ. ಇದನ್ನು ಹೇಳ್ತಾರೆ ಇಲ್ಲೇ. ಏವಂ ಬಲಿಭ್ಯೋ ಬಲಿನ ಸಂತಿ ರಾಘವನಂದನ ನಾವಜ್ಞಾಯ ಪರೇ ಕಾರ್ಯ ಇಚ್ಛೆ. ಯಾವನು ನಾನು ಭಾಳ ಮುಂದೆ ಹೋಗ್ಬೇಕಂತ ಇಚ್ಛಾ ಮಾಡ್ತಾನೆ ಅವು ಎಂದೆಂದು ತನ್ನನ್ನು ತಾನು ಬಹಳ ಬಣ್ಣಿಸಿಕೊಳ್ಳಬಾರದು, ಇನ್ನೊಬ್ಬರಿಗೆ ಅಪಮಾನ ಮಾಡಬಾರದು. ರಾಮ ತಿಳ್ಕೊಂಡಿದ್ದ ನನ್ನ ಸಮಾನ ಯಾರೂ ಇಲ್ಲ ಅಂತ. ಈಗೇನಾಯ್ತು ನಾವು ಪರಿಸ್ಥಿತಿ. ಕಾರ್ತಿವೀರ್ಯಾರ್ಜುನ ಅವನ್ನ ಗುಬ್ಬಿ ಹಿಡ್ಕೊಂಡಂಗೆ ಹೋಗಿ ತನ್ನ ಪಟ್ರ ಮೇಲೆ ಕಟ್ಟಿಬಿಟ್ಟ ರಾವಣನ. ಆವಾಗ ರಾವಣ ಒದ್ದಾಡ್ಕೊತಿತ್ತು. ಮುತ್ಯ ಬರಬೇಕಾದ್ರೆ ಬಿಡ್ಕೊಂಡು ಹೋಗಿ. ನಿಮ್ದೇನು ಗೊತ್ತಾಗ್ತದ, ಜಗತ್ತಿನೊಳಗೆ ಎಂದೆಂದು ನಾವು ಅಹಂಕಾರಿಗಳಾಗಬಾರದು, ಸೊಕ್ಕಿಗೆ ಬರಬಾರದು. ಎಂದೆಂದು ನಮ್ಮನ್ನು ನಾವೇ ಭಾಳ ದೊಡ್ಡವರಂತ ಹೇಳ್ಕೋಬಾರ್ದು. ನಮ್ಮನ್ನು ಮೀರಿಸ್ತಕ್ಕಂಥ ಮಂದಿ ಸಾಕಷ್ಟು ಮಂದಿ ಜಗತ್ತಿನಾಗಿರ್ತಾರೆ. ಈ ನೀತಿಯನ್ನು ಈ ಕಥೆ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣ.